Welcome you all, my dear students. Now WRD second concept, second part of the syllabus, solid mechanics structural analysis ಅಂತ ಹೆಡಿಂಗ್ ಅದ. ಅದರಲ್ಲಿ solid mechanics means ಅದು strength of material ಅಂತ ಹೇಳ್ಬೋದು. Structural analysis is purely structural analysis. Right? ಇಲ್ಲಿಂದ the business is very serious. Business ಅಂದ್ರೆ study business is very serious. Each and every point ಸ್ವಲ್ಪ ಡೀಪ್ ಆಗಿ ಕಾನ್ಸೆಪ್ಟ್ಸ್ ಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಬಿಲ್ಡಿಂಗ್ ಮೆಟೀರಿಯಲ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಯಾಕಂದ್ರೆ ಅದು ಥಿಯರಿ ಇರೋದ್ರಿಂದ. ಇಲ್ಲಿ ನಾನು ನಿಮ್ಮ ಪ್ರತಿಯೊಂದು ಡೌಟ್ಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಪ್ಲಸ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಬೇಕಂದ್ರೆ ಕೆಳಗಡೆ ಲಿಂಕ್ ಅದ, ಗೂಗಲ್ ಫಾರ್ಮ್ ಅದ, ಅದ್ರ ಥ್ರೂ ನೀವು ವಾಟ್ಸ್ಆಪ್ ಗ್ರೂಪ್ ಒಳಗೆ ಜಾಯ್ನ್ ಆಗ್ಬೋದು. ಅಲ್ಲಿ ನೋಟ್ಸ್ ಗಳನ್ನ ನಾವು ಶೇರ್ ಮಾಡ್ತೀವಿ. ನೋಟ್ಸ್ ಮತ್ತು ಕ್ವಶನ್ ಆನ್ಸರ್ ಡಿಸ್ಕಷನ್ಸ್, ಪರ್ಸನಲ್ ಕಾಂಟ್ಯಾಕ್ಟ್ ಅವೆಲ್ಲ ನಾವು ಮಾಡ್ಕೋಬಹುದು. ನಾವು ಈ ಸಿಲೆಬಸ್ ಅನ್ನು ಸ್ವಲ್ಪ ನೋಡ್ಕೊಂಡ್ರೆ ಹೆಂಗದ ಅಂತಂದ್ರೆ ಇಲ್ಲಿ 2-3 ಸಬ್ಜೆಕ್ಟ್ಸ್ಗಳು ಮಿಕ್ಸ್ ಆದಂಗಿರ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ಫಂಡಮೆಂಟಲ್ಸ್ ಆಫ್ ಫೋರ್ಸ್ ಸಿಸ್ಟಮ್, ಕಾನ್ಸೆಪ್ಟ್ ಆಫ್ ರಿಜಿಡ್ ಬಾಡಿ, ಡಿಫಾರ್ಮೇಬಲ್ ಬಾಡೀಸ್, ಫ್ರೀ ಬಾಡಿ ಡಯಾಗ್ರಾಮ್, ಮತ್ತೆ ಸೆಂಟ್ರಾಯ್ಡ್ ಅಂಡ್ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಪ್ಲೇನ್ ಏರಿಯಾಸ್. ಇಲ್ಲಿವರೆಗೂ ಏನಂತಂದ್ರೆ ಇದನ್ನ ನಾವು ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಂತ ಹೇಳ್ಬೋದು. ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಒಳಗೆ ಕಲ್ತಿರ್ತೀರಿ. ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಸಬ್ಜೆಕ್ಟ್ಸ್ ಇಲ್ಲಿ ಕವರ್ ಆಗಿದೆ. ಇದರಲ್ಲಿ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಲ್ಲಿ ಇಷ್ಟು ಬಿಟ್ಟು ಇನ್ನೂ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಗಳಿದಾವ. ಫಾರ್ ಎಕ್ಸಾಂಪಲ್ ಸಪೋರ್ಟ್ ರಿಯಾಕ್ಷನ್ಸ್ ಅಲ್ಲೇ ಬರ್ತದ. ನೆಕ್ಸ್ಟ್ ಸಿಲಿಂಡರ್ ಬಾಡೀಸು, ಫ್ರಿಕ್ಷನ್, ಆಮೇಲೆ ಕಾನ್ಕರೆಂಟ್ ಫೋರ್ಸಸ್, ನಾನ್ ಕಾನ್ಕರೆಂಟ್ ಫೋರ್ಸಸ್, ಅವ್ರದ್ದು ರಿಸಲ್ಟೆಂಟ್, ಆಮೇಲೆ ಇಕ್ವಿಲಿಬ್ರಿಯಂಟ್, ಈ ರೀತಿ ಅನೇಕ ಕಾನ್ಸೆಪ್ಟ್ಸ್ಗಳು ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಲ್ಲಿ ಇರ್ತಾವ. ಅವುಗಳನ್ನ ಅವ್ರು ಯಾರು ಮೆನ್ಷನ್ ಮಾಡಿಲ್ಲ, ಇಲ್ಲಿ ಮಾಡ್ಲಾರ್ದ ಓನ್ಲಿ ಕೆಲವು ಪಾರ್ಟ್ಸ್ ಗಳನ್ನ ಹಾಕಿ ನೆಕ್ಸ್ಟ್ ಏನಂದಿದ್ದಾರೆ, ಸಿಂಪಲ್ ಸ್ಟ್ರೆಸ್ ಸ್ಟ್ರೈನ್ ಅಂತಂದ್ರೆ ಇಲ್ಲಿಂದ ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಈ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡೋದು ನಮ್ಮ ಟಾಸ್ಕ್ ಆಗಿರೋದ್ರಿಂದ ಫಸ್ಟ್ ಐ ವಿಲ್ ಕಾನ್ಸಂಟ್ರೇಟ್ ಆನ್ ದೀಸ್ 2 ಲೈನ್ಸ್ ಫ್ರಾಮ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್. ಅದಾದ್ಮೇಲೆ ಐ ವಿಲ್ ಸ್ವಿಚ್ ಟು ಸಿಂಪಲ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್, ಹುಕ್ಸ್ ಲಾ ಗಳಿಗೆ ಹೋಗ್ತೀನಿ. ಬಟ್ ನೀವು ಮನಸ್ಸಲ್ಲಿ ನೆನ್ಪಿಟ್ಕೊಳ್ರಿ, ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಲ್ಲಿ ಬರಿಲಾರದ ಕಾನ್ಸೆಪ್ಟ್ಸ್ಗಳು, ಫ್ರಿಕ್ಷನ್ ಇರ್ಬೋದು, ಕಾನ್ಕರೆಂಟ್ ಫೋರ್ಸಸ್ ಇರ್ಬೋದು, ಮೊಮೆಂಟ್, ಕಪಲ್, ಇವೇನಿದಾವಲ್ಲ ಅವುಗಳನ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಆದ್ರೂ ಕೂಡ ಅವರಿಗೆ ಅವುಗಳನ್ನ ಕೇಳುವ ಅಧಿಕಾರ ಇರ್ತದೆ. ಓಕೆ, ಕ್ವಶನ್ ಪೇಪರ್ ಸೆಟ್ಟರ್ ಮೈಂಡ್ ಸೆಟ್ ಅಂದ್ರೆ ಇದೆ, ಅವರು ಅದ್ರ ಮೇಲೆ ಕ್ವಶನ್ಸ್ ಅನ್ನು ಕೇಳ್ಬೋದು. ನೀವು ಅವರಿಗೆ ಇಂಥದ್ದು ಕೇಳಿದ್ರಿ ಸಿಲೆಬಸ್ ಅಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಬರಂಗಿಲ್ಲ. ಬಿಕಾಸ್ ಅವ್ರು ಏನಾರ ಒಂದು ಹೇಳಿ ಪ್ರೂವ್ ಮಾಡ್ಕೊಳ್ತಾರೆ. ಅಂಡರ್ಸ್ಟುಡಾ? ದಟ್ಸ್ ವೈ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ಅಂಡ್ ಸ್ಟಡಿ ಕಂಪ್ಲೀಟ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್. ಫಸ್ಟ್ ಅಟೆಂಪ್ಟ್ ಏನ್ ಮಾಡೋದಂದ್ರೆ, ಫಸ್ಟ್ ಸಿಲೆಬಸ್ ಏನ್ ಕೊಟ್ಟಿದಾರಲ್ಲ ಅದನ್ನೆಲ್ಲ ಮುಗಿಸ್ಬಿಡೋಣ. ಇದು ಆದ್ಮೇಲೆ ಟೈಮ್ ಉಳಿತು ಅಂತಂದ್ರೆ, ಅಥವಾ ನಿಮ್ಮಲ್ಲಿ ಇನ್ನೂ ಡೌಟ್ಸ್ ಗಳಿದ್ವು ಅಂತಂದ್ರೆ, ಉಳಿದಿರ್ತಕ್ಕಂಥದ್ದು ಈ ರೀತಿ ಅಡಿಷನಲ್ ಸಬ್ಜೆಕ್ಟ್ಸ್ ವಿಚ್ ಆರ್ ನಾಟ್ ಮೆನ್ಷನ್ ಬಟ್ ದೇ ವಿಲ್ ಆಸ್ಕ್, ಅವುಗಳನ್ನ ನಾವು ಲಾಸ್ಟ್ ಇನ್ನೊಂದು ಇದನ್ನ ಮಾಡ್ಕೊಂಡು ಗ್ರೂಪ್ ಮಾಡ್ಕೊಂಡು ಶುರು ಮಾಡೋಣ. ರೈಟಾ? ಫಸ್ಟ್ ವಿಲ್ ಕಾನ್ಸಂಟ್ರೇಟ್ ಆನ್ ದೀಸ್ ಟಾಪಿಕ್ಸ್. ರೈಟಾ? ಕಮಿಂಗ್ ಟು ಮೆಕ್ಯಾನಿಕ್ಸ್ ಆಫ್ ರಿಜಿಡ್ ಬಾಡೀಸ್ ಅಂತೇಳಿ, ಫಸ್ಟ್ ವಿ ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಮೆಕ್ಯಾನಿಕ್ಸ್ ಅಂತೇಳಿ ಅರ್ಥ ಮಾಡ್ಕೊಳ್ಳೋದು. ಎಕ್ಸಾಮ್ಸ್ ಅಲ್ಲಿ ಡೆಫಿನಿಷನ್ ಕೊಟ್ಟು 4 ಆಪ್ಷನ್ ಕೊಡಬಹುದು ಮೆಕ್ಯಾನಿಕ್ಸ್ ಅಂದ್ರೆ ಏನು ಅಂತೇಳಿ. ಬಟ್ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಮೆಕ್ಯಾನಿಕ್ಸ್ ಅಂದ್ರೆ ಏನಂತಂದ್ರೆ, ಲೆಟ್ ಅಸ್ ಕನ್ಸಿಡರ್ ಒನ್ ಬಾಡಿ ಇಸ್ ದೇರ್, ವೆದರ್ ಇಟ್ ಇಸ್ ಅ ರಿಜಿಡ್ ಬಾಡಿ ಆರ್ ಡಿಫಾರ್ಮೇಬಲ್ ಬಾಡಿ ಆರ್ ಫ್ಲೂಯಿಡ್ ಬಾಡಿ, ವಾಟ್ ಎವರ್ ಇಟ್ ಇಸ್. ಫ್ಲೂಯಿಡ್ ಬಾಡಿ ಇಸ್ ಅ ಡಿಫಾರ್ಮೇಬಲ್ ಬಾಡಿ. ಡಿಫಾರ್ಮೇಬಲ್ ಬಾಡೀಸ್ ದೇರ್ ಅದರ್ ದನ್ ರಿಜಿಡ್ ಬಾಡಿ, ಆಲ್ ಆರ್ ಡಿಫಾರ್ಮೇಬಲ್ ಬಾಡೀಸ್. ನಾವು ಯಾವುದೇ ಒಂದು ಬಾಡಿನ ತಗೊಳ್ರಿ, ಈ ಬಾಡಿ ಮೇಲ್ಗಡೆ ನೀವೇನು ಅಪ್ಲೈ ಮಾಡ್ತೀರಿ, ಫೋರ್ಸಸ್ ಅನ್ನ ಅಪ್ಲೈ ಮಾಡ್ತೀರಿ. ಫೋರ್ಸಸ್ ಅಂದ್ರೆ ಯಾವುವು ಅಂತಂದ್ರೆ, ಬೆಂಡಿಂಗ್ ಫೋರ್ಸ್ ಇರ್ಬೋದು, ಶಿಯರ್ ಫೋರ್ಸ್ ಇರ್ಬೋದು, ನಾರ್ಮಲ್ ಫೋರ್ಸ್ ಇರ್ಬೋದು, ಡೈರೆಕ್ಟ್ ಫೋರ್ಸ್ ಇರ್ಬೋದು, ಟಾರ್ಷನಲ್ ಫೋರ್ಸ್ ಇರ್ಬೋದು, ಮೂಮೆಂಟ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಫೋರ್ಸ್ ಅಂತ ಅನ್ಬೋದು, ಕಪಲ್ ಫೋರ್ಸ್ ಇರ್ಬೋದು. ಈ ರೀತಿ ಅನೇಕ ಯಾವುದೇ ರೀತಿಯ ಫೋರ್ಸ್ ಗಳನ್ನ ಅಪ್ಲೈ ಮಾಡ್ತೀರಿ ಬಾಡಿ ಮೇಲೆ. ಈ ಬಾಡಿದು ರೆಸ್ಪಾನ್ಸ್ ಯಾವ ರೀತಿ ಇತ್ತು ಅನ್ನೋದನ್ನ ಸ್ಟಡಿ ಮಾಡ್ತೀವಿ. ಆ ಬಾಡಿದ ಏನು ಸ್ಟಡಿ ಮಾಡ್ತೀವಿ, ರೆಸ್ಪಾನ್ಸ್ ಅನ್ನು ಸ್ಟಡಿ ಮಾಡ್ತೀವಿ. ರೆಸ್ಪಾನ್ಸ್ ಏನಿರ್ಬೋದು, ಬೆಂಡಿಂಗ್ ಮೂಮೆಂಟ್ಗೆ ಸ್ಲೋಪ್ ಅಂಡ್ ಡಿಫ್ಲೆಕ್ಷನ್ ಇಸ್ ದ ರೆಸ್ಪಾನ್ಸ್, ನಾರ್ಮಲ್ ಫೋರ್ಸ್ಗೆ elongation and contraction is the response, shear force ಗೆ shear strain is the response, bulk forces ಗೆ bulk volume change is the response, torsional force ಗೆ torque ಅಥವಾ twist is the response. ಆಮೇಲೆ ಬೆಂಡಿಂಗ್ ಆಯ್ತು, shear ಆಯ್ತು, compound stresses ಗೆ compound strains are a response. These are all called as a responses, deformable bodies. ಈ ಸಿಸ್ಟಮ್ ಗೆ ಏನಂತ ಕರೀತಾರೆ ಅಂದ್ರೆ, ಇದಕ್ಕೆ ಮೆಕ್ಯಾನಿಕ್ಸ್ ಅಂತ ಕರೀತಾರೆ. ಮೆಕ್ಯಾನಿಕ್ಸ್ is a branch of engineering where the responses of a body is studied ಆಫ್ಟರ್ ಅಪ್ಲೈಯಿಂಗ್ ಫೋರ್ಸಸ್ ಅಂತ ಹೇಳ್ಬೋದು. ರೆಸ್ಪಾನ್ಸ್ ಅನ್ನು ಸ್ಟಡಿ ಮಾಡ್ಲಿಕ್ಕೆ ನಾವು ಮೆಕ್ಯಾನಿಕ್ಸ್ ಅಂತ ಹೇಳಿ ಒಂದು ಸಬ್ಜೆಕ್ಟ್ಸ್ ಅನ್ನು ಡಿರೈವ್ ಮಾಡ್ಕೊಂಡಿರ್ತೀವಿ. ರೈಟಾ? ನೆಕ್ಸ್ಟ್ ಈ ಮೆಕ್ಯಾನಿಕ್ಸ್ ಅಲ್ಲಿ ಮತ್ತೆ ಇಟ್ಸ್ ಅ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳಿದ, ಬ್ರಾಂಚ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಅನ್ಬೋದು ಅಥವಾ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳ್ಬೋದು. ರೈಟಾ? ಈ ಮೆಕ್ಯಾನಿಕ್ಸ್ ಅಲ್ಲಿ ಮತ್ತೆ ಪಾರ್ಟ್ಸ್ ಬರ್ತದೆ. ಮೆಕ್ಯಾನಿಕ್ಸ್ ಅಲ್ಲಿ ಪಾರ್ಟ್ಸ್ ಬರ್ತದೆ. ಇದರಲ್ಲಿ ಫಸ್ಟ್ ಒಂದು ಬರ್ತದೆ ಸ್ಟ್ಯಾಟಿಕ್ಸ್ ಅಂತ ಹೇಳಿ, ಇನ್ನೊಂದು ಡೈನಾಮಿಕ್ಸ್ ಅಂತ ಹೇಳಿ. ಸ್ಟ್ಯಾಟಿಕ್ಸ್ ಮತ್ತು ಡೈನಾಮಿಕ್ಸ್ ಅಂತಂದ್ರೆ ಏನಂದ್ರೆ, ಈ ರೆಸ್ಪಾನ್ಸ್ ಗಳ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅವರು. ದೇ ಆರ್ ಬೇಸ್ಡ್ ಆನ್ ದ ಫೋರ್ಸ್. ದೇ ಹ್ಯಾವ್ 2 ಬ್ರಾಂಚಸ್ ಹಿಯರ್, ಸ್ಟ್ಯಾಟಿಕ್ಸ್ ಅಂಡ್ ಡೈನಾಮಿಕ್ಸ್. ಮೀನ್ಸ್ ನೀವು ಏನಿದು ಬಾಡಿ ಅದಲ್ಲ, ಈ ಬಾಡಿಗೆ ನೀವು ಫೋರ್ಸ್ ಅಪ್ಲೈ ಮಾಡ್ಬೇಕಂತ ಹೇಳಿದಿರಿ, ಪ್ಲಸ್ ಅದರದ್ದು ರೆಸ್ಪಾನ್ಸ್ ಸ್ಟಡಿ ಮಾಡ್ಬೇಕಂತ ಹೇಳಿದ್ವಿ. ರೈಟಾ? ಫೋರ್ಸ್ ಅಪ್ಲೈ, ಯಾವ ರೀತಿಯ ಫೋರ್ಸ್ ಅನ್ನು ಅಪ್ಲೈ ಮಾಡ್ಬೇಕು ನೀವು ಏನಾದ್ರು ಸ್ಟ್ಯಾಟಿಕ್ ಫೋರ್ಸ್ ಅಪ್ಲೈ ಮಾಡಿದ್ರೆ, ಗ್ರಾಜುಯಲಿ ಇನ್ಕ್ರೀಸಿಂಗ್ ಫೋರ್ಸ್ ಅಪ್ಲೈ ಮಾಡಿದ್ರೆ, ಗ್ರಾಜುಯಲ್ ಇನ್ಕ್ರೀಸ್ ಅಥವಾ ಗ್ರಾಜುಯಲಿ ಅಪ್ಲೈಡ್ ಫೋರ್ಸು
ಅಥವಾ ಸ್ಟ್ಯಾಟಿಕ್ ಫೋರ್ಸ್ ಅನ್ನು ಅಪ್ಲೈ ಮಾಡಿ ಅದರದ ರೆಸ್ಪಾನ್ಸ್ ಅನ್ನು ಸ್ಟಡಿ ಮಾಡಿದ್ರೆ ದೆನ್ ದಟ್ ಇಸ್ ಅ ಸ್ಟ್ಯಾಟಿಕ್ಸ್ ಅಂತ ಕರೀತಾರೆ. ದೆನ್ ನೀವು ಮತ್ತೆ ಈ ಮೆಕ್ಯಾನಿಕ್ಸ್ ಅಂದಮೇಲೆ ಇಲ್ಲಿನೂ ಕೂಡ ಫೋರ್ಸ್ ಅಪ್ಲೈ ಮಾಡ್ತೀರಿ ಪ್ಲಸ್ ಅದರದ್ದು ರೆಸ್ಪಾನ್ಸ್ ಅನ್ನು ಸ್ಟಡಿ ಮಾಡ್ತೀರಿ. ಬಟ್ ದಿಸ್ ಟೈಮ್ ಯು ಆರ್ ಅಪ್ಲೈಯಿಂಗ್ ಅ ಡೈನಮಿಕ್ ಫೋರ್ಸ್. ಡೈನಮಿಕ್ ಫೋರ್ಸ್ ಅಂತಂದ್ರೆ ಟೈಮ್ಲಿ ವೇರಿಯಿಂಗ್ ಫೋರ್ಸ್ ಅಂತ ಹೇಳ್ಬೋದು. ಟೈಮ್ಲಿ ವೇರಿಯಿಂಗ್ ಫೋರ್ಸ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ದ ಫೋರ್ಸ್ ಇಸ್ ಚೇಂಜಿಂಗ್. ಫಾರ್ ಎಕ್ಸಾಂಪಲ್ ಕಾರಕುಟ ಮಿಷನ್ ಇರ್ತಂದ್ರೆ ಹೌದಾ, ಅಲ್ಲಿ ಏನಾಗ್ತದ, ಅದು ಮೇಲಿಂದ ಒಣಕಿ ಹೋಗುವ ಗೊತ್ತಲ್ಲ, ಒಣಕಿಯಿಂದ ಡೈನಾಮಿಕ್ ಫೋರ್ಸ್ ಅನ್ನು ಅಪ್ಲೈ ಮಾಡ್ತಾರೆ. ಅಂದ್ರೆ 1 ಸೆಕೆಂಡ್ಗೆ 1 ಜೋಲ್ಟ್ 1 ಬ್ಲೋಸ್ ಅಂತ ಹೇಳಿ ರೈಟಾ. ಅಥವಾ ವೈಬ್ರೇಷನ್ ಲೋಡ್ಸ್ ಇರ್ತದ. ಓಕೆ, ಇವೆಲ್ಲ ಏನಂದ್ರೆ ಟೈಮ್ ಡಿಪೆಂಡೆಂಟ್ ಫೋರ್ಸ್. ದಟ್ಸ್ ವೈ ಯು ರಿಮೆಂಬರ್ ಡೈನಾಮಿಕ್ಸ್ ಅಲ್ಲಿ ಫೋರ್ಸ್ ಅದ ಮತ್ತು ಸ್ಟ್ಯಾಟಿಕ್ಸ್ ಅಲ್ಲೂ ಫೋರ್ಸ್ ಅದ. ಬಟ್ ಇದು ಸ್ಟ್ಯಾಟಿಕ್ ಫೋರ್ಸ್ ಅದ, ಇದು ಡೈನಾಮಿಕ್ ಫೋರ್ಸ್ ಅದ. ಅಂಡರ್ಸ್ಟುಡ್? ಯಾವಾಗಲೂ ನೆನ್ಪಿಟ್ಕೊಡ್ರಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಂದ್ರೆ ಈ ಡೆಫಿನಿಷನ್ಸ್ ಅನ್ನು ಬೇಕಾಗಿಲ್ಲ ನಿಮಗೆ. ಜಸ್ಟ್ ಏನ್ ನೆನ್ಪಿಡ್ಬೇಕು, ಸ್ಟ್ಯಾಟಿಕ್ಸ್ ಆಫ್ ಮೆಕ್ಯಾನಿಕ್ಸ್ ಅಂತಂದ್ರೆ ದಟ್ ಇಸ್ ಅ ಸ್ಟ್ಯಾಟಿಕ್ ಫೋರ್ಸ್, ಡೈನಾಮಿಕ್ಸ್ ಅಂದ್ರೆ ಡೈನಾಮಿಕ್ ಫೋರ್ಸ್. ಇವೆರಡು ನೆನ್ಪಿಟ್ಕೊಳ್ಳಿ. ಮತ್ತೆ ಬ್ರಾಂಚಸ್ ಆಫ್ ಮೆಕ್ಯಾನಿಕ್ಸ್ ಅಂತಂದ್ರೆ 2 ಬ್ರಾಂಚ್ ಅದಾವಂತನೂ ಕೂಡ ನೆನ್ಪಿಟ್ಕೊಳ್ಬೇಕು. ಮತ್ತೆ ಈ ಡೈನಾಮಿಕ್ಸ್ ಅಲ್ಲಿ 2 ಪಾರ್ಟ್ ಅನ್ನ ನಾವು ಮಾಡ್ಲಾಗ್ತದ. ಇಲ್ಲಿ ನೋಡಿ, ಡೈನಾಮಿಕ್ಸ್ ಅಲ್ಲಿ 2 ಪಾರ್ಟ್ ಯಾವ್ದಂತಂದ್ರೆ ಕೈನಮ್ಯಾಟಿಕ್ಸ್ ಅಂಡ್ ಕೈನೆಟಿಕ್ಸ್ ಅಂತೇಳಿ. ಕೈನಮ್ಯಾಟಿಕ್ಸ್ ಅಂಡ್ ಕೈನೆಟಿಕ್ಸ್ 2 ಬ್ರಾಂಚ್ಗಳನ್ನು ಮಾಡ್ತದೆ. ನಾವು ಐ ಆಲ್ರೆಡಿ ಟೋಲ್ಡ್ ಯು ದಟ್ ಫೋರ್ಸ್ ಈಸ್ ಡೈನಾಮಿಕ್ ಅಂತ ಹೇಳಿದೀವಿ. ದೆನ್ ರೆಸ್ಪಾನ್ಸ್ ಹೆಂಗದ? ಆ ಫೋರ್ಸ್ ಡೈನಾಮಿಕ್ ಅದ, ಬಟ್ ಈ ಡೈನಾಮಿಕ್ ಫೋರ್ಸ್ ಒಳಗೂ ಕೂಡ ನಾವು 2 ರೀತಿ ಸ್ಟಡಿ ಮಾಡ್ಬೋದು ಅದ್ರ ರೆಸ್ಪಾನ್ಸ್ ಅಂತ. ಏನಂತಂದ್ರೆ ಈಗ ರೆಸ್ಪಾನ್ಸ್ ಓರಿಯಂಟೇಷನ್ ಒಳಗಡೆ ನಿಮ್ಗೆ 2 ಬ್ರಾಂಚ್ ಬರ್ತದ. ಒಂದು ರೆಸ್ಪಾನ್ಸ್ ಓರಿಯಂಟೇಷನ್ ಇದ್ರ ಮೇಲೆ 2 ಬ್ರಾಂಚ್ ಬರ್ತದೆ. ಒಂದು ಕೈನೆಟಿಕ್ಸ್ ಅಂತೇಳಿ, ಇನ್ನೊಂದು ಕೈನಮ್ಯಾಟಿಕ್ಸ್ ಅಂತೇಳಿ. ಇದು ಕೈನಮ್ಯಾಟಿಕ್ಸ್. ಕೈನೆಟಿಕ್ಸ್ ಅಂತಂದ್ರೆ ಯು ಆರ್ ಸ್ಟಡಿಂಗ್ ದ ರೆಸ್ಪಾನ್ಸ್ ಆಫ್ ದ ಬಾಡಿ ವಿತ್ ಫೋರ್ಸ್. Means force is considered when you are studying the response of the body, but here you are interested only the response of the body, not the force induced. Understood? ಅದನ್ನ ಹೇಳಬೇಕಂದ್ರೆ the forces causing the motion are not considered. ಅಂದ್ರೆ you are studying here also response, here also response. Forces causing the force are not considered ಮ್ಯಾಟಿಕ್ಸ್ ಒಳಗಡೆ, ಬಟ್ ಇಲ್ಲಿ forces causing the motion are considered. ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಈಗ ನೀವೊಂದು ಬೆಟ್ಟದ ಮೇಲೆ ಕುತ್ಕೊಂಡಿದ್ದೀರಿ ರೈಟಾ. ಲೆಟ್ ಅಸ್ ಕನ್ಸಿಡರ್ ಯು ಆರ್ ಸಿಟಿಂಗ್ ಆನ್ ಅ ಹಿಲ್. ಹಿಲ್ ಮುಂದೆ ಒಂದು ರೋಡ್ ಅದ. ಈ ರೋಡ್ ಮೇಲೆ ಒಂದು ಗಾಡಿ ಹೊಂಟದ, ಒಂದು ಕಾರ್ ಹೊಂಟದ. ಯು ಆರ್ ಸಿಟಿಂಗ್ ಅಟ್ ದಿಸ್ ಪಾಯಿಂಟ್. ಇಲ್ಲಿ ಕುಂತ್ಕೊಂಡು ಏನ್ ಮಾಡ್ತೀರಿ, ಕಾರ್ನ ನೋಡ್ತಾ ಇದ್ರಿ. ಈ ಕಾರು ಸ್ಟಡಿ ಮಾಡಬೇಕಾಗಿತ್ತು ನೀವು. ಇದು ಎಷ್ಟು ವೆಲಾಸಿಟಿ ಒಳಗೆ ಹೊಂಟದ, ಎಷ್ಟು ಆಕ್ಸಲರೇಷನ್ ಒಳಗೆ ಹೊಂಟದ, ಇದು ಬ್ರೇಕ್ ಹಾಕಿದ್ರೆ ಎಷ್ಟು ಡಿಸ್ಟೆನ್ಸ್ ಒಳಗೆ ಹೋಗಿ ನಿಲ್ತದ, ಟೋಟಲ್ ಎಷ್ಟು ವೆಲಾಸಿಟಿ ಆಕ್ಸಲರೇಷನ್ ಒಳಗಡೆ ಎಷ್ಟು ಟೈಮ್ ತಗೊಂಡು ಈ ಕಿಲೋಮೀಟರ್ ಒಳಗೆ ಹೋಗ್ತದ, ಇವೆಲ್ಲವನ್ನು ಸ್ಟಡಿ ಮಾಡಬೇಕಾಗೈತಿ. ಹಿಯರ್ ಯು ಆರ್ ನಾಟ್ ವರಿಯಿಂಗ್ ಅಬೌಟ್ ಹೌ ಮಚ್ ಫೋರ್ಸ್ ಈಸ್ ಅಪ್ಲೈಯಿಂಗ್. ಎಷ್ಟು ಫೋರ್ಸ್ ಅಪ್ಲೈ ಮಾಡಿದಕ್ಕೋಸ್ಕರ ಇದು ಎಲ್ಲ ಚೇಂಜಸ್ ಆಗಿದೆ, ಇವನ್ನೆಲ್ಲ ಸ್ಟಡಿ ಮಾಡ್ತಿದ್ರಿ. ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಯು, ಬಟ್ ಯು ಆರ್ ಇಂಟ್ರೆಸ್ಟೆಡ್ ಅಬೌಟ್ ದ ರೆಸ್ಪಾನ್ಸ್ ಆಫ್ ದ ಬಾಡಿ. ಅಂದ್ರೆ ಇದು ಏನಾಯ್ತು, ಇದು ಯು ಆರ್ ಸ್ಟಡಿಯಿಂಗ್ ದ ಮೋಷನ್ ಆಫ್ ದ ಬಾಡಿ, ಬಟ್ ಯು ಆರ್ ನಾಟ್ ಸ್ಟಡಿಯಿಂಗ್ ದ ಕಾಸ್ ಆಫ್ ದ ಮೋಷನ್. ದಟ್ ಇಸ್ ದ ಫೋರ್ಸ್ ಕಾಸಿಂಗ್ ದ ಮೋಷನ್, ಯು ಆರ್ ನಾಟ್ ಸ್ಟಡಿಂಗ್. ಅಂದ್ರೆ ಏನಾಯ್ತು, ಇದು ಕೈನಮ್ಯಾಟಿಕ್ಸ್ ಆಯ್ತು. ಇದೇನಾಯ್ತು, ಕೈನಮ್ಯಾಟಿಕ್ಸ್ ಆಯ್ತು ರೈಟಾ. ನೆಕ್ಸ್ಟ್ ಇನ್ನೊಂದದ ಕೈನೆಟಿಕ್ಸ್ ಅಂತೇಳಿ. ಕೈನೆಟಿಕ್ಸ್ ಅಂದ್ರೆ ಲೆಟ್ ಅಸ್ ಕನ್ಸಿಡರ್ ದ ವಾಟರ್ ಈಸ್ ಫ್ಲೋಯಿಂಗ್ ಥ್ರೂ ಅ ಪೈಪ್. ಈ ವಾಟರ್ ಏನಾಗಿದೆ, ಈ ಪೈಪ್ ಥ್ರೂ ಫ್ಲೋ ಆಗ್ತಿದೆ, ಬಟ್ ಯು ಆರ್ ಇಂಟ್ರೆಸ್ಟೆಡ್ ಆಫ್ ದ ಫ್ಲೋ ಆಫ್ ವೆಲಾಸಿಟಿ, ದ ಫ್ಲೋ ಆಫ್ ವೆಲಾಸಿಟಿ ಆಫ್ ದ ಫ್ಲೋ, and you want discharge, you want acceleration, you want distance, everything you are interested. Along with that, at what pressure this fluid is moving, what is the pressure which is causing the motion of the fluid. ಇಲ್ಲಿ ನೀವು ಪ್ರೆಷರ್ ಬಗ್ಗೆನೂ ಇಂಟ್ರೆಸ್ಟೆಡ್ ಅದಿರಿ. ಅಂದ್ರೆ ಫೋರ್ಸ್ ಕಾಸಿಂಗ್ ದ ಮೋಷನ್ ಈಸ್ ಆಲ್ಸೋ ಇಂಟ್ರೆಸ್ಟೆಡ್. ದೆನ್ ಆ ಪಾರ್ಟ್ ಅನ್ನ ನೀವೇನಂತೀರಿ, ಇದಕ್ಕೆ ಕೈನೆಟಿಕ್ಸ್ ಅಂತೀರಿ. ಅದಕ್ಕೆ ಜಸ್ಟ್ ನೆನ್ಪಿಟ್ಕೊಳ್ರಿ, ಕೈನೆಟಿಕ್ಸ್ ಅಂತಾರ. ಇದು ಕೈನೆಟಿಕ್ಸ್ ಅಲ್ಲಿ ವಿತ್ ಫೋರ್ಸ್, ಕೈನಮ್ಯಾಟಿಕ್ಸ್ ಅಲ್ಲಿ ವಿದೌಟ್ ಫೋರ್ಸ್. ಯು ಆರ್ ಸ್ಟಡಿಂಗ್ ದ ರೆಸ್ಪಾನ್ಸ್. ಅಂಡರ್ಸ್ಟುಡ್? ನೆಕ್ಸ್ಟ್ ಕಮಿಂಗ್ ಟು ಪಾರ್ಟಿಕಲ್. ದ ವರ್ಡ್ ಹಿಯರ್, ದ ಪಾರ್ಟಿಕಲ್ ಅಂತಂದ್ರೆ ಏನು? ಇನ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ವಿ ಆರ್ ಸೇಯಿಂಗ್ ದಿಸ್ ಇಸ್ ಅ ಪಾರ್ಟಿಕಲ್. ಪಾರ್ಟಿಕಲ್ ಅಂತಂದ್ರೆ which has mass or weight. mass ಅಥವಾ weight ಅದರದ್ದು ಅದ, ಬಟ್ ಇಟ್ ಡೋಂಟ್ ಹ್ಯಾವ್ ಎನಿ ಪ್ರಾಪರ್ ಡೈಮೆನ್ಷನ್. ಅದಕ್ಕೆ ಇಲ್ಲ. ಡೈಮೆನ್ಷನ್ ಇಲ್ಲದ ಪಾರ್ಟಿಕಲ್ಸ್ ಇರಂಗಿಲ್ಲಲ್ಲ ಸರ್ ಅಂತ ಕೇಳಿದ್ರೆ, ಓಕೆ, ಡೈಮೆನ್ಷನ್ಸ್ ಇದ್ರೂ ಕೂಡ ನೀವು ಅದನ್ನ ಇಗ್ನೋರ್ ಮಾಡಿ ಸ್ಟಡಿ ಮಾಡ್ತಿದ್ದಿ ಅಂತಂದ್ರೆ ದಟ್ ಈಸ್ ಅ ಪಾರ್ಟಿಕಲ್ ರೈಟಾ. ಪಾರ್ಟಿಕಲ್ಸ್ ಅಂದ್ರೆ ಏನಾಯ್ತು, ಈಗ ವಿಚ್ ಹ್ಯಾಸ್ ಅ ಮಾಸ್ ಅಥವಾ ವೇಟ್ ಅದ, ಬಟ್ ಪ್ರಾಪರ್ ಡೈಮೆನ್ಷನ್ ಇಲ್ಲ, ಇದ್ರೂ ಕೂಡ ಇಗ್ನೋರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಯು ಆರ್ ಸಿಟಿಂಗ್ ಆನ್ ದ ಅರ್ತ್ ಅಂಡ್ ಯು ಆರ್ ವಾಚಿಂಗ್ ಒನ್ ಹೆಲಿಕಾಪ್ಟರ್ ಇಸ್ ಮೂವಿಂಗ್ ಅಂಡ್ ಯು ವಾಂಟ್ ಟು ಸ್ಟಡಿ ದಟ್ ಒನ್. ಇದು ಸ್ಟಡಿ ಮಾಡ್ತಿರ್ಬೇಕಾದ್ರೆ ಜಸ್ಟ್ ನಾನು ಏನ್ ಮಾಡಿದ್ದೀನಿ, ಒಂದು ಡಾಟ್ ಹಾಕಿದ್ದೀನಿ. ಹೆಲಿಕಾಪ್ಟರ್ ಆಕ್ಚುಯಲ್ ಫಿಗರ್ ಹಾಕಿದಿನ ಇಲ್ಲ, ಆಕ್ಚುಯಲ್ ಡೈಮೆನ್ಷನ್ಸ್ ಹಾಕಿದಿನ ಇಲ್ಲ,
ಜಸ್ಟ್ ಒಂದು ಡಾಟ್ ಅದ, ಇಲ್ಲಿ ಒಂದು ಡಾಟ್ ಅದ, ಇನ್ನೊಂದು ಹೆಲಿಕಾಪ್ಟರ್ ಹಿಂಗ್ ಬರಕತ್ತದ. ದೆನ್ ಐ ಆಮ್ ಸ್ಟಡಿಂಗ್ ದ ಎಫೆಕ್ಟ್ ಆಫ್ ದಿಸ್ ಒನ್. ಕೊಲಿಷನ್ ಆಗ್ಬೋದು ಅಥವಾ ರಿಲೇಟಿವ್ ಮೋಷನ್ ಇರ್ಬೋದು, ಏನೋ ಸ್ಟಡಿ ಮಾಡ್ತೀನಿ. ಅವಾಗ ಈ ಇದನ್ನ ಏನಂತೀವಿ, ಇದಕ್ಕೆ ಪಾರ್ಟಿಕಲ್ ಅಂತ ಕರಿತೀವಿ. ಅಥವಾ ಇವಾಗ ಸ್ಟಡಿಂಗ್ ದ ಮೋಷನ್ ಆಫ್ ಅರ್ತ್ and rotation of moon and rotation of that sun and galaxy asteroids, ಅವಾಗೆಲ್ಲ ಏನು ಮಾಡ್ತೀರಿ, you are not considering the mass of the earth but you are studying the motion of the earth, then you are considered the earth as a particle. Understood? This is very very important. The body ಅಂತಂದ್ರೆ ಏನು ಅಂತಂದ್ರೆ, the body means here which has a standard shape and which has a standard dimensions, measurable dimensions. ಇದು ಅಂತಂದ್ರೆ ಅದಕ್ಕೆ ಬಾಡಿ ಅಂತ ಕರಿತೀವಿ. Now the bodies are there. Then coming to rigid body ಅಂತಂದ್ರೆ ಏನು? Rigid body opposite word deformable body ಅಂತ ಆಗ್ತದೆ. Rigid body ಅಂತಂದ್ರೆ actually first ನೆನ್ಪಿಟ್ಕೊಂಡ್ಬಿಡ್ರಿ, naturally or otherwise in this universe pure rigid body doesn't exist. ಓಕೆನಾ? Rigid body ಅಂತಂದ್ರೆ deformation is zero. Deformation is zero even after application of forces. ನೀವು ಎಲ್ಲಾ ರೀತಿಯ ಫೋರ್ಸಸ್ ಅನ್ನ ಅಪ್ಲೈ ಮಾಡ್ತೀರಿ, ಬಟ್ the body will not deform. That is called as a rigid body. For example, you are applying some force to this solid body. ಈ ಬಾಡಿಗೆ ಯಾವ ರೀತಿ ಫೋರ್ಸ್ ಹಾಕಿರ್ಬೋದು, ನಾರ್ಮಲ್ ಫೋರ್ಸ್, ಶಿಯರ್ ಫೋರ್ಸ್, ಬೆಂಡಿಂಗ್ ಫೋರ್ಸ್, ಬಟ್ ಇದು ಯಾವುದೇ ರೀತಿನೂ ಕೂಡ ಡಿಫಾರ್ಮ್ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ರಿಜಿಡ್ ಬಾಡಿ ಅಂತ ಹೇಳ್ತೀವಿ. ಈ ರೀತಿ ಜಗತ್ತಲ್ಲಿ ಯಾವುದು ಇರಂಗಿಲ್ಲ, ಬಟ್ ಆದ್ರೂ ಕೂಡ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ನವರು ರಿಜಿಡ್ ಬಾಡಿ ಕಾನ್ಸೆಪ್ಟ್ಸ್ ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದಾರೆ ಅಂತಂದ್ರೆ, ಇಲ್ಲಿ ರಿಲೇಟಿವ್ಲಿ ರಿಜಿಡಿಟಿ ಅನ್ನೋ ಒಂದು ವರ್ಡ್ ನ ನೀವು ಯೂಸ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್, ವೆನ್ ಯು ಆರ್ ಸ್ಟಡಿಂಗ್ ದ ರಬ್ಬರ್ ರಾಡ್ and you are comparing the results of rubber rod with a steel rod, ತಪ್ಪದು. ಕರೆಕ್ಟಾ? ಇದು ರಬ್ಬರ್ ನಾವೇನ್ ಮಾಡ್ತೀವಿ, ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡಿದ್ರೆ ಇದು ಸ್ವಲ್ಪ ಡಿಫಾರ್ಮ್ ಆಗ್ತದ, ದೆನ್ ಡಿಫಾರ್ಮೇಬಲ್ ಬಾಡಿ ಅಂತ ಹೇಳ್ತೀವಿ. ದೆನ್ ಸ್ಟೀಲ್ ಕಂಪೇರ್ ಟು ರಬ್ಬರ್ ಏನಾಗ್ತದೆ, ಇದು ರಿಜಿಡ್ ಬಾಡಿ ಅಂತ ಆಗ್ತದೆ. ಆಯ್ತಾ? ಇದರಲ್ಲಿ ರಿಜಿಡಿಟಿ ಜಾಸ್ತಿ ಇದೆ, ರಿಜಿಡ್ ಬಾಡಿ ಅಂತ ಟ್ರೀಟ್ ಮಾಡಿ ನಾವು ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ವೆನ್ ಯು ಆರ್ ಕನ್ಸಿಡರಿಂಗ್ ದಿಸ್ ಒನ್, ಏನಿದು ಬೀಮ್, you are considering the beam and you are applying some force, then the deformation of this beam you are studying in this direction. ಅಂದ್ರೆ ಈ ಬೀಮದು ಸ್ಲೋಪ್ ಮತ್ತು ಡಿಫ್ಲೆಕ್ಷನ್ ಅನ್ನ you are interested to study, but you are not interested to study because of this bent ಎಷ್ಟು ಮೀಟರ್ ಇದು ಎಲಾಂಗೇಟ್ ಆಗಿರಬಹುದು, ಯು ಆರ್ ನಾಟ್ ಇಂಟ್ರೆಸ್ಟೆಡ್. ನೋಡ್ಬೇಕು, ರಿಮೈಂಡ್ ಮಾಡ್ರಿ, ನೀವು ಪಾಸ್ ಔಟ್ ಸ್ಟೂಡೆಂಟ್ಸ್ ಆಗಿದ್ರೆ ಸ್ಲೋಪ್ಸ್ ಅಂಡ್ ಡಿಫ್ಲೆಕ್ಷನ್ ಚಾಪ್ಟರ್ ಸ್ಟಡಿ ಮಾಡಬೇಕಾದಾಗ ನೀವು ಬೀಮ್ ಬೆಂಡ್ ಮಾಡಿ ಡಿಫಾರ್ಮೇಶನ್ ಸ್ಟಡಿ ಮಾಡ್ತೀರಿ, ಬಟ್ ಅದು ಬೀಮ್ ಬೆಂಡ್ ಆದಾಗ ಎಷ್ಟು ಉದ್ದ ಆಯ್ತು ಅಂತ ಹೇಳಿ ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡಂಗಿಲ್ಲ. ಹೌ ಮಚ್ ಇಟ್ ಇಸ್ ಲೆಂಥೆಂಡ್, ಹೌ ಮಚ್ ಇಟ್ ಇಸ್ ಎಕ್ಸ್ಪ್ಯಾಂಡೆಡ್, ದಟ್ ಯು ವಿಲ್ ನಾಟ್ ಸ್ಟಡಿ, ಬಿಕಾಸ್ ಯು ಆರ್ ಕನ್ಸಿಡರಿಂಗ್ ದ ಬೀಮ್ ಈಸ್ ಆಕ್ಸಿಯಲಿ ರಿಜಿಡ್ ಅಂತ ಹೇಳ್ತೀವಿ ನಾವು. ಆಕ್ಸಿಯಲಿ ರಿಜಿಡ್ ಅಂತಂದ್ರೆ ಆಕ್ಸಿಯಲ್ ಡಿಫಾರ್ಮೇಶನ್ಸ್ ಆರ್ ಇಗ್ನೋರ್ಡ್, ಆಕ್ಸಿಯಲ್ ಡಿಫಾರ್ಮೇಶನ್ಸ್ ಆರ್ ಇಗ್ನೋರ್ಡ್. ಆ ರೀತಿ ನಾವೇನ್ ಮಾಡ್ತೀವಿ, ರಿಜಿಡ್ ಬಾಡಿ, ಆಕ್ಚುಲಿ ಯೂನಿವರ್ಸ್ ಅಲ್ಲಿ ರಿಜಿಡ್ ಬಾಡಿ ಅನ್ನೋದು ಯಾವುದೂ ಇಲ್ಲ, ಆದ್ರೂ ಕೂಡ ಕೆಲವು ಪಾಯಿಂಟ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಆಕ್ಸಿಯಲಿ ರಿಜಿಡ್ ಮಾಡೋದು, ಟ್ರಾನ್ಸ್ವರ್ಸ್ಲಿ ರಿಜಿಡ್ ಮಾಡೋದು, ಸಮ್ ಪಾರ್ಟ್ ಆಫ್ ದ ಬಾಡಿ ಇಸ್ ರಿಜಿಡ್ ಅನ್ನೋದು, ಈ ರೀತಿ ರಿಜಿಡ್ ಬಾಡಿನ ಇಂಟ್ರೊಡ್ಯೂಸ್ ಮಾಡಿ. ಜಸ್ಟ್ ರಿಮೆಂಬರ್ ಒನ್ ಡೆಫಿನಿಷನ್, ದಟ್ ಈಸ್ ರಿಜಿಡ್ ಬಾಡಿ is the deformation zero body even after application of forces. Then what is the deformable body? Deformable body ಅಂತಂದ್ರೆ after application of the force the deformation take place. Okay na? For example, all bodies in this universe are deformable bodies, but you can assume a few of them are relatively with others them as a rigid bodies, right? But all bodies are deformable body. ಈ deformable body ಅಲ್ಲಿ ಮತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ ಎರಡು ರೀತಿ ನೀವು ಮಾಡ್ಕೋಬಹುದು. Solid bodies, after application of the forces the deformation will take place, right? Then deformable bodies, another part ಯಾವ್ದಂದ್ರೆ fluids are continuous deformable bodies ಅಂತ. ನೀವು ಸ್ವಲ್ಪ ಹಿಂಗ್ ಟಚ್ ಮಾಡಿದಿ ಅಂತಂದ್ರೆ ಕಂಟಿನ್ಯೂಸ್ಲಿ ಅದೇನಾಗ್ತದೆ, ಡಿಫಾರ್ಮೇಶನ್ ಆಗ್ಲಿಕ್ಕೆ ಶುರು ಆಗ್ತದೆ. ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ, ನಮ್ ದೇವರು ಮನುಷ್ಯನಿಗೆ ಕಣ್ಣಾಗ ನೀರು ಕೊಟ್ಟನ, ನೀರು ಫ್ಲೂಯಿಡ್ ಅದ, ಫ್ಲೂಯಿಡ್ ಕಂಟಿನ್ಯೂಸ್ಲಿ ಡಿಫಾರ್ಮೇಬಲ್ ಬಾಡಿ ಅದ. ನಾಟ್ ಓನ್ಲಿ ದ ಫ್ಲೂಯಿಡ್ ಬಟ್ ದ ಹ್ಯೂಮನ್ ಬೀಯಿಂಗ್ ಬಿಕಮ್ಸ್ ಕಂಟಿನ್ಯೂಸ್ಲಿ ಡಿಫಾರ್ಮೇಬಲ್ ಅಟ್ ದಟ್ ಪಾಯಿಂಟ್ ಆಫ್ ಸ್ಯಾಡ್ನೆಸ್. ನೀವು ಒಬ್ಬರಿಗೆ ಏನಾರ ಒಬ್ರು ಬಡದ್ರಿ ಅಂತಂದ್ರೆ ಅವ್ನ ಕಣ್ಣಾಗ ನೀರು ಬರಕ್ ಶುರು ಮಾಡ್ತದ, ಅದು ಕಂಟಿನ್ಯೂಸ್ಲಿ ಡಿಫಾರ್ಮೇಶನ್ ಆಗಕ್ಕೆ ಶುರು ಮಾಡ್ತದೆ. ರೈಟಾ? ಮೀನ್ಸ್ ಅಪ್ಲೈ ಅ ಲಿಟಲ್ ಫೋರ್ಸ್ ಬಟ್ ದ ಡಿಫಾರ್ಮೇಶನ್ ಇಸ್ ಕಂಟಿನ್ಯೂಸ್. ಸಾಯತನ ಬರಂಗಿಲ್ಲ, ಅವತ್ತು ಬಡದ, ರೈಟಾ? ಸಾಯತನ ಬರಂಗಿಲ್ಲ. ದಟ್ ಈಸ್ ಯು ಅಪ್ಲೈಡ್ ಅ ಸ್ಮಾಲ್ ಅಮೌಂಟ್ ಆಫ್ ಫೋರ್ಸ್ ಬಟ್ ಇಟ್ ಈಸ್ continuously it is deforming. Solid is not like that. You are applying the force, that's why it is deformed over. ರೈಟಾ? ಈ ಸಾಲಿಡ್ ಬಾಡಿಯಲ್ಲಿ ಮತ್ತೆ ಎರಡು ರೀತಿ ಬರ್ತದೆ. ಒಂದೇನಂದ್ರೆ you applied the force and it is crying, ಅಂದ್ರೆ it is deformed. Then you remove the force, it is come to original shape. ಸಣ್ಣ ಮಕ್ಕಳು ಇರ್ತಾವ ನೋಡೋ, ಎಲಾಸ್ಟಿಕ್ ಮಕ್ಕಳು ಅಂತ ಹೇಳ್ತೀವಿ ನಾವು, ಚಿಕ್ಕ ಮಕ್ಕಳು ಇರ್ತಾವ, ಅವ್ರಿಗೆ ಒಂದು ಬಡದ ತಕ್ಷಣ ಅಳಕ್ ಶುರು ಮಾಡ್ತಾವ, ರಂಶಿದ ತಕ್ಷಣ ನಗಕ್ ಶುರು ಮಾಡ್ತಾವ. ರೈಟಾ? ಇವಕ್ಕೆ ಏನಂತಾರ, ಬಡದ ತಕ್ಷಣ ಅಳಕ್ ಶುರು ಮಾಡ್ತದ, ರಂಶಿದ ತಕ್ಷಣ ನಗಕ್ ಶುರು ಮಾಡ್ತದ, ಅಂದ್ರೆ ಅವು ಎಲಾಸ್ಟಿಕ್ ಬಾಡೀಸ್. ಕೆಲವು ಹುಡುಗರು ಇರ್ತಾವ, ಬಡದ ತಕ್ಷಣ ಅಳಕ್ ಶುರು ಮಾಡ್ತಾವ, ಎಷ್ಟು ರಂಶಿದ್ರು ನಗಂಗಿಲ್ಲ, ಅವಕ್ಕೆ ಏನಂತಾರ ಪ್ಲಾಸ್ಟಿಕ್ ಬಾಡೀಸ್ ಅಂತಾರೆ. ಕೆಲವು ಮಕ್ಕಳು ಇರ್ತಾವ, ಬಡದ ತಕ್ಷಣ ಅಳಕ್ ಶುರು ಮಾಡ್ತಾವ, ರಂಶಿದ ಮೇಲೆ ಸ್ವಲ್ಪ ನಗ್ಲಿಕ್ಕೆ ಶುರು ಮಾಡ್ತಾರೆ, ಅಂತವ್ರಿಗೆ ಏನಂತಾರ ಎಲಾಸ್ಟೋಪ್ಲಾಸ್ಟಿಕ್ ಅಂತಾರೆ, ಎಲಾಸ್ಟೋಪ್ಲಾಸ್ಟಿಕ್ ಮಕ್ಕಳು.
ಎಲ್ಲಷ್ಟು ಪ್ಲಾಸ್ಟಿಕ್ ಮಕ್ಕಳು, ರೈಟಾ. ಇನ್ನು ಕೆಲವು ಹುಡುಗರು ಇರ್ತಾವ, ಆ ಹುಡುಗರು ಇನ್ನೂ ಬಡದೇ ಇಲ್ಲ ಬಟ್ ಅಳಕ್ ಶುರು ಮಾಡ್ಬಿಡ್ತಾವ. ಅವಕ್ಕೇನಂತಾರೆ ಐಡಿಯಲ್ ಪ್ಲಾಸ್ಟಿಕ್ ಅಂತಾರೆ. ಐಡಿಯಲ್ ಪ್ಲಾಸ್ಟಿಕ್ ಸ್ಟೂಡೆಂಟ್ಸ್ ಇನ್ನೂ ಬಡದೇ ಇಲ್ಲ, ಅವ್ರಿಗೆ ಇನ್ನೂ ಫೋರ್ಸ್ ಅಪ್ಲೈ ಮಾಡಿಲ್ಲ ಬಟ್ ಆಯ್ತು ಫ್ಲೋ ಸ್ಟಾರ್ಟ್ ಆಯ್ತು. ಇನ್ನು ಕೆಲವು ಸ್ಟೂಡೆಂಟ್ಸ್ ಇದಾವ ರಿಜಿಡ್ ಬಾಡೀಸ್ ಅಂತ, ಎಷ್ಟು ಬಡಿದ್ರು ಅಳಂಗಿಲ್ಲ, ಎಷ್ಟು ಬಡಿದ್ರು ಅಳಂಗಿಲ್ಲ, ಅವೇನು ರಿಜಿಡ್ ಬಾಡೀಸ್. ಸಿ ದ ಫಿಲಾಸಫಿ ಇಸ್ ಹಿಯರ್ ಓನ್ಲಿ, ರೈಟಾ. ಇಷ್ಟು ನೆನ್ಪಿಟ್ಕೊಳ್ರಿ. ಇವನ್ನ ಆಮೇಲೆ ಮುಂದೆ ಮತ್ತೆ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್ ಬಂದಾಗ ಇನ್ನೂ ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳ್ತೀವಿ, ರೈಟಾ. ನೆಕ್ಸ್ಟ್ ಕಮಿಂಗ್ ಟು ಕಾಂಟಿನ್ಯೂಮ್ ಅಂತೇಳಿ. ದ ಡೆಫಿನಿಷನ್ ಆಫ್ ಕಾಂಟಿನ್ಯೂಮ್ ಏನಂತಂದ್ರೆ, a continuous deformation of a molecules in a body without intermolecular space is called continuum ಅಂತ ಹೇಳ್ತಾರೆ. ಅಂದ್ರೆ ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಮಾಲಿಕ್ಯೂಲ್ಸ್, continuous distribution of molecules in a body without intermolecular space is called as continuum. Continuum ಅಂದ್ರೆ ನೀವು ಜಸ್ಟ್ ಕನ್ಸಿಡರ್ ಮಾಡ್ರಿ, ದೇರ್ ಇಸ್ ನೋ ವೈಡ್ಸ್ ಇನ್ಸೈಡ್ ದ ಬಾಡಿ. ಅಂದ್ರೆ ಕಂಪ್ಲೀಟ್ ಆಗಿ ಪ್ಯಾಕ್ ಆಗಿಬಿಡ್ತಾವೆ, ಎಲ್ಲಾ ಬಾಡಿಗಳು ಏನಾಗಿಬಿಡ್ತಾವೆ, ಕಂಪ್ಲೀಟ್ ಪ್ಯಾಕಿಂಗ್ ಆಗಿದೆ. ಅಲ್ಲಿ ಎಲ್ಲೂ ಕೂಡ ನಿಮಗೆ ಸ್ಪೇಸ್, ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಇಲ್ಲ. ಹಿಂಗೆ ಮತ್ತೆ ಇದೊಂದು ಬಾಡಿ ಇದೊಂದು ಬಾಡಿ ಇದೊಂದು ಬಾಡಿ ಅಂತೇಳಿ ಮಿಡಲ್ ಒಳಗಡೆ ಒಂದು ಸ್ಪೇಸ್ ಉಳಿತದೆ ಅಂತಿಲ್ಲ. ಇಟ್ ಇಸ್ ಕಂಟಿನ್ಯೂಸ್ಲಿ ದಟ್ ಇಂಟರ್ಮಾಲಿಕ್ಯುಲರ್ ಸ್ಪೇಸಸ್ ಆರ್ ನಾಟ್ ದೇರ್, ದಟ್ ಈಸ್ ಕಾಲ್ಡ್ ಎಸ್ ಕಾಂಟಿನ್ಯೂಮ್ ಕಾನ್ಸೆಪ್ಟ್ ಅಂತ. ಈ ಕಾನ್ಸೆಪ್ಟ್ಸ್ ಇನ್ನೂ ಬಹಳ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ಸ್ ಅದ, ಬಟ್ ಹಂಗೆ ನಾವು ಎಕ್ಸಾಕ್ಟ್ಲಿ ಅನ್ನಕ್ಕೆ ಬರಂಗಿಲ್ಲ ಕಾಂಟಿನ್ಯೂಮ್ ಅಂತ, ಜಸ್ಟ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಅದ, ಬಟ್ ಲೇಟರ್ ವಿ ವಿಲ್ ಸಿ ದಟ್. ಓಕೆ, ನೆಕ್ಸ್ಟ್ ಕಮ್ಸ್ ಮಾಸ್ ಅಂಡ್ ವೇಟ್. ವಾಟ್ ಇಸ್ ಮಾಸ್ ಅಂಡ್ ವಾಟ್ ಇಸ್ ವೇಟ್? ಮಾಸ್ ಅಂದ್ರೆ ಅಕ್ಯುಮುಲೇಷನ್ ಅಂತ ನೆನ್ಪಿಟ್ಕೊಡ್ರಿ. ಅಕ್ಯುಮುಲೇಷನ್ ಆಫ್ ಸಮಥಿಂಗ್ ಈಸ್ ಕಾಲ್ಡ್ ಎಸ್ ಅ ಮಾಸ್. ದೆನ್ ವೇಟ್ ಅಂತಂದ್ರೆ ದಟ್ ಅಕ್ಯುಮುಲೇಷನ್ ಏನದಲ್ಲ ಅದು ವಿತ್ ರೆಸ್ಪೆಕ್ಟ್ ಟು ಗ್ರಾವಿಟಿ ಇಟ್ ವಿಲ್ ಹ್ಯಾವ್ ಸಮ್ ಎಫೆಕ್ಟ್. ಓಕೆ, ದಟ್ ಇಸ್ ಅ ವೇಟ್ ಅಂತ ಹೇಳಿ. ಅಥವಾ ಮಾಸ್ ಅಂತಂದ್ರೆ ದಟ್ ಇಸ್ ಮೆಜರ್ಡ್ ಇನ್ ಕೆಜಿ, ಗ್ರಾಮ್ ಅಂತೇಳಿ. ವಾಟ್ ಇಸ್ ಗ್ರಾಮ್? ಗ್ರಾಮ್ ಈಸ್ ಯೂನಿಟ್ ಟು ಮೆಜರ್ ದ ಮಾಸ್ ಅಂತ. ಓಕೆ, ನಮ್ಮ ಕನ್ನಡದೊಳಗೂ ಕೂಡ ಗ್ರಾಮ ಅಂತ ಹೇಳ್ತೀವಿ ನಾವು. ಗ್ರಾಮ ಅಂತಂದ್ರೆ ಏನು? ಅಕ್ಯುಮುಲೇಷನ್ ಆಫ್ ಪೀಪಲ್ ಅಟ್ ಒನ್ ಪ್ಲೇಸ್, ಗ್ರಾಮ ಪಂಚಾಯತ್, ಹೌದಾ? ಗ್ರಾಮ್, that is also gram and this is also accumulation. In one and the other way I think both are same, that is accumulation. Then kilogram, more accumulation. Megagram, you know, then you will replace the words as a ton and all, right? This is the gram, accumulation. That's why this accumulation can happen either on the earth or on moon, on any other planet. Therefore mass is constant everywhere in this universe, okay na, of a particular body. Then weight depends on the gravity of the planet. Weight depends on gravity of the planet. Therefore this mass into a gravity, mass into a gravity, that is considered as a force. Athwa if it is a gravity, then it will be weight. If you substitute mass into acceleration any direction, then that will be the force in that direction anta helbodu. But weight is always with respect to gravity. Downward, gravity is downward, therefore weight is also down, right? You remember that F equal to ma or W equal to mg. W equal to mg. Then you remember 1 kg is equal to 9.81 Newton, right? We'll remember this. Then coming to the Newton's first law of motion, the law states that every body continues in its state of rest or of uniform motion along a straight line as long as it is under the influence of balanced force system. Okay, influence of balanced force system anta heltare. Okay, first ಏನಂತಂದ್ರೆ unless and until you apply the force, the body will not move or come into a rest from uniform motion. This is a Newton's first law. ಅಂದ್ರೆ ನೀನು ಅದನ್ನ ಪ್ರೆಸ್ ಮಾಡೋ ತನಕ ಅದು ಮೂವ್ ಆಗಂಗಿಲ್ಲ. ನೀವು ಪ್ರೆಸ್ ಮಾಡಿದಾಗ ಮಾತ್ರ, ಅಂದ್ರೆ ಫೋರ್ಸ್ ಹಾಕಿದಾಗ ಮಾತ್ರ ಅದು ಮೂವ್ ಆಗ್ಲಿಕ್ಕೆ ಶುರು ಆಗ್ತದ. ಅಥವಾ ಯೂನಿಫಾರ್ಮ್ ವೆಲಾಸಿಟಿ ಒಳಗಡೆ ಹೋಗ್ತಕ್ಕಂಥ ಬಾಡಿ, ಯೂನಿಫಾರ್ಮ್ ವೆಲಾಸಿಟಿಯಲ್ಲಿ ಹೋಗ್ತಕ್ಕಂಥ ಬಾಡಿ ನೀನು ಬ್ರೇಕ್ ಹಾಕಿದಾಗ ಮಾತ್ರ ಅದು ನಿಲ್ತದ. ನೋ ಪ್ರಾಬ್ಲಮ್. ದ ಸೆಕೆಂಡ್ ಒನ್ ಈಸ್ ನ್ಯೂಟನ್ಸ್ ಸೆಕೆಂಡ್ ಲಾ. ದಿಸ್ ಸ್ಟೇಟ್ಸ್ ದಟ್ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಅ ಬಾಡಿ is directly proportional to the impressed force and it takes place in the direction of force acting on it. This Newton's second law is F equal to ma. What is a ಅಂತಂದ್ರೆ acceleration. Acceleration ಅಂದ್ರೆ ಏನು? Rate of change of velocity. Rate of change of velocity. Rate of change of velocity and mass. Mass into rate of change of velocity. Multiply ಮಾಡ್ಕೊಂಡ್ರೆ ಏನಾಗ್ತದ? Rate of change of momentum ಆಗ್ತದ. Therefore this force ಅಂದ್ರೆ ಏನು ಅಂತಂದ್ರೆ that is the rate of change of momentum of a body is directly proportional to the impressed force. It takes place in the direction of force. ಯಾವ ಡೈರೆಕ್ಷನ್ ಅಲ್ಲಿ ಆಕ್ಸಲರೇಷನ್ ಅದಲ್ಲ ಅದೇ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಜನರೇಟ್ ಆಗ್ತದೆ ಅಂತ ಹೇಳ್ತಾರೆ, ರೈಟಾ? ಇದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನೀವು ಇಲ್ಲೊಂದು ಗಾಡಿ ಅದ ಅಂತ ತಿಳ್ಕೊಳ್ರಿ, ವಾಲ್. ದೆನ್ ಯು ಆರ್ ಸ್ಟ್ಯಾಂಡಿಂಗ್ ಹಿಯರ್ ಅಂಡ್ ಯು ಹ್ಯಾವ್ ಒನ್ ಬಾಲ್ ಇನ್ ಯುವರ್ ಹ್ಯಾಂಡ್. ಈ ಬಾಲ್ ಅನ್ನು ನೀವೇನ್ ಮಾಡ್ತೀರಿ? ಗಾಡಿಗೆ ಹಿಟ್ ಮಾಡ್ಬೇಕು. ಬಾಲ್ ಹ್ಯಾಸ್ ಅಬೌಟ್ 3 kg. Ball has a 3 kg and this ball you are hitting towards a wall. Then this ball ಹಿಟ್ ಮಾಡ್ತಿದ್ರಿ, ಬಟ್ ಹೋಗ್ಬೇಕಾದ್ರೆ ಇದು 2 meter per second square acceleration ಒಳಗಡೆ ಇದನ್ನ ಹಿಟ್ ಮಾಡ್ತಿದ್ರಿ. ಹಾಗಾದ್ರೆ ದಿಸ್ ವಾಲ್ ಎಕ್ಸ್ಪೀರಿಯನ್ಸಸ್ ಹೌ ಮಚ್ ಫೋರ್ಸ್? ಅಂದ್ರೆ
ಮಾಸ್ ಇಂಟು ಆಕ್ಸಲರೇಷನ್ 3 into 2 is 6 ನ್ಯೂಟನ್. ಅಂದ್ರೆ ಈ ವಾಲ್ ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡಕತ್ತೈತಿ ಫೋರ್ಸ್ ನ 6 ನ್ಯೂಟನ್ ಫೋರ್ಸ್ ನ ಅದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ದಿಸ್ ಇಸ್ ದ ಮೀನಿಂಗ್ ಆಫ್ ದ ಫೋರ್ಸ್. ದಟ್ ಈಸ್ ನ್ಯೂಟನ್ ಸೆಕೆಂಡ್ ಲಾ. Then Newton's third law, the action and reactions are equal in magnitude but opposite in direction ಅಂತ ಹೇಳ್ತಾರೆ. ಓಕೆ, ಇದು ನನಗನ್ಸುತ್ತೆ ಆಫ್ಟರ್ ಸೈನ್ಸ್ ಇನ್ನೂ ಸ್ಟಡಿ ಮಾಡಿ ಈ ಸ್ಟೇಟ್ಮೆಂಟ್ಸ್ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕಿತ್ತು, ಇನ್ನೊಂದಿಷ್ಟು ಪಾಯಿಂಟ್ಸ್ ಹಾಕಬೇಕಿತ್ತು, ಇಲ್ಲಿ ಅವ್ರು ಹಾಕಿಲ್ಲ. ಓಕೆ, ಈ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಥರ್ಡ್ ಲಾ ಏನಂತಂದ್ರೆ, ನೀ ಈಗ 6 ನ್ಯೂಟನ್ ಫೋರ್ಸ್ ಇಲ್ಲಿ ಅಪ್ಲೈ ಆಗಿದೆ ಅಂತಂದ್ರೆ ದಿಸ್ ಬಾಡಿ ಆಲ್ಸೋ ಗಿವ್ಸ್ ಯು ಬ್ಯಾಕ್ 6 ನ್ಯೂಟನ್ ಫೋರ್ಸ್. ದಿಸ್ ದ ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸ್ ನಿಮಗೆ ಅಪ್ಲಿಕೇಶನ್ ಆಗಿದೆ. ದ ಲಾ ಸ್ಟೇಟ್ ದಟ್ ಆಕ್ಷನ್ and reactions are equal in magnitude but opposite in direction for rigid body or something. We have to write it. Then coming to force. What is force? It is an external agency which tend to change the state of body or a particle ಅಂತ. ಅಂದ್ರೆ ಸೇಮ್ ನ್ಯೂಟನ್ಸ್ ಫಸ್ಟ್ ಲಾ ನ ಇಲ್ಲಿ ಇನ್ನೊಂದ್ಸತಿ ಬರೆದ್ರು. ದ ಏಜೆಂಟ್ ಅಥವಾ ಏಜೆನ್ಸಿ which is used in the Newton's first law, that is which changes the state of a body, that is called as a force ಅಂತ. Okay, then SI unit of force is Newton, capital N, that is a Newton. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋರ್ಸ್ ಅಂತಂದ್ರೆ, ದ ಫೋರ್ಸ್ ಇದನ್ನೇ ಫೋರ್ಸ್ ಅಂತ ಹೇಳ್ಬೇಕಾದ್ರೆ ನೀವು ಏನಂತ ಹೇಳ್ತೀರಿ? ಒಬ್ಬ ಮನುಷ್ಯ ಅಂತ ಹೇಳ್ಬೇಕಾದ್ರೆ ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹ್ಯೂಮನ್ ಬೀಯಿಂಗ್ ಏನ್ ಬರ್ತೀರಿ? ದೆನ್ 2 ಕಾಲು ಇರಬೇಕು, 2 ಕೈ ಇರಬೇಕು, 1 ತಲೆ ಇರಬೇಕು, 2 ಕಾಲಿನ ಮೇಲೆ ನಿಂತಿರ್ಬೇಕು ಅಂತ. ಇದು ಮಿನಿಮಮ್ ಪ್ರಾಪರ್ಟಿ ಆಫ್ ಅ ಹ್ಯೂಮನ್ ಬೀಯಿಂಗ್. ಅರ್ಥಾಯ್ತಾ? ಹ್ಯೂಮನ್ ಬೀಯಿಂಗ್ ಅದಾದ್ಮೇಲೆ ಮತ್ತೆ ಜೀನ್ಸ್ ತಗೊಂಡೋಗಿ ಅದನ್ನ ಸ್ಪೆಸಿಫಿಕ್ ಆಗಿ ಹೇಳ್ತೀವಿ ಎಂತ ಹ್ಯೂಮನ್ ಬೀಯಿಂಗ್. ಮತ್ತೆ ಮೈಂಡ್ ಗಿನ್ ಸ್ಟಡಿ ಮಾಡಿ ಮತ್ತೆ ಹೇಳ್ತೀರಿ ಯಾವ ಒಳ್ಳೆಯವನೋ ಕೆಟ್ಟವನು ಅಂತ ಹೇಳಿ. ದೇರ್ ಆರ್ ಸೋ ಮೆನಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಪರ್ಸನ್ ಲೈಕ್ ದಟ್. ದ ಫೋರ್ಸ್ ಇನ್ನೂ ಭಾಳ ಇದಾವೆ. ಯಾವ ಫೋರ್ಸ್? ಶಿಯರ್ ಫೋರ್ಸ್, ಬೆಂಡಿಂಗ್ ಫೋರ್ಸ್, ನಾರ್ಮಲ್ ಫೋರ್ಸ್, ಟಾರ್ಷನಲ್ ಫೋರ್ಸ್, ಮೊಮೆಂಟೋ, ಯಾವ್ದು ಫೋರ್ಸ್? ಡೋಂಟ್ ವರಿ ಅಬೌಟ್ ದಟ್. ಬಟ್ ಹಿಯರ್ ವಿ ವಾಂಟ್ ಅ ಮಿನಿಮಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಫೋರ್ಸ್. ಇಫ್ ಯು ವಾಂಟ್ ಟು ಸೇ ಸಮಥಿಂಗ್ಸ್ ದಟ್ ಏಜೆನ್ಸಿ ಇಸ್ ಅ ಫೋರ್ಸ್, ದೆನ್ ಯು ಶುಡ್ ಹ್ಯಾವ್ 4 ಕ್ಯಾರೆಕ್ಟರಿಸ್ಟಿಕ್ಸ್. ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನಂತಂದ್ರೆ, ದಟ್ ಫೋರ್ಸ್ ಶುಡ್ ಹ್ಯಾವ್ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಂದ್ರೆ ಅದ್ರದ್ದು ಎಷ್ಟು ಕ್ವಾಂಟಿಟಿ ಒಳಗಡೆ ಐತಿ. ಫಾರ್ ಎಕ್ಸಾಂಪಲ್ ಆಗಲ್ಲ ಹೇಳಿದ್ದಲ್ಲ, 6 ನ್ಯೂಟನ್ is a magnitude. This is the first one. Then the second one is the force must have a direction. The force must have direction. Direction ಅಂದ್ರೆ ಈ 6 ನ್ಯೂಟನ್ ಫೋರ್ಸ್ ಏನಿತ್ತಲ್ಲ ಆ ವಾಲ್ ಮೇಲೆ ಅಪ್ಲೈ ಆಯ್ತು. ಬಟ್ ಇನ್ ವಾಟ್ ಡೈರೆಕ್ಷನ್? ನಾವು ಸಿ that is applied from left to right in horizontal direction. ಆಯ್ತಾ? ಇದು ಅಥವಾ ಇದು ಹಾರಿಜಾಂಟಲ್ ಇತ್ತು, ಚೆನ್ನಾಗಾಯ್ತು. ಬಟ್ ಇಫ್ ದಿಸ್ ಫೋರ್ಸ್ is applying something like this, then you can say that from left to right it is applying at the point with an angle of 30 degree. This 30 degree is considered as a direction. Okay, you have many ways of representing the direction. ಬರೀ arrow ನೋಡಿನೂ ಕೂಡ ಡೈರೆಕ್ಷನ್ ಹೇಳ್ಬೋದು, ಆಂಗಲ್ ನೋಡಿ ಡೈರೆಕ್ಷನ್ ಹೇಳ್ಬೋದು, ಸ್ಲೋಪ್ ನೋಡಿ ಡೈರೆಕ್ಷನ್ ಹೇಳ್ಬೋದು. ಬಟ್ ವಾಟ್ ಎವರ್ ಇಟ್ is, to say the agency is a force, then you should have direction. Then the next one is point of application. Point of application ಅಂದ್ರೆ ಈ ಫೋರ್ಸ್ ಏನು ಅಪ್ಲೈ ಮಾಡಿದ್ರಲ್ಲ ಆ ಫೋರ್ಸ್ ಯಾವ ಪಾಯಿಂಟ್ ಅಲ್ಲಿ ಅಪ್ಲೈ ಆಯ್ತು? ಈ ಪಾಯಿಂಟ್ ಅಲ್ಲಿ ಅಪ್ಲೈ ಆಯ್ತು ಅಥವಾ ಬೇರೆ ಯಾವ್ದಾರ ಪಾಯಿಂಟ್ ಅಲ್ಲಿ ಅಪ್ಲೈ ಆಯ್ತು? ದಟ್ ಇಸ್ ಪಾಯಿಂಟ್ ಆಫ್ ಅಪ್ಲಿಕೇಶನ್ is also tells that is the main important characteristics of force. Then the last one is line of action. Line of action ಅಂದ್ರೆ ಇದೊಂಥರ ಹಿಸ್ಟ್ರಿ ಇದ್ದಂಗ. ಹಿಸ್ಟ್ರಿ ಅಂದ್ರೆ ಯಾವ ಲೈನ್ ಥ್ರೂ ಬಂತದು ಫೋರ್ಸ್? ಹಿಂಗ್ ಬಂತೋ ಅಥವಾ ಹಿಂಗ ಮಾಡ್ಕೊಂತ ಬಂದು ಹಿಂಗೆ ಹಿಟ್ ಆಯ್ತೋ ಅಥವಾ ಮ್ಯಾಲಿಂದ ಕೆಳಗಿಂದ ಬಂದು ಹಿಂಗೆ ಹಿಟ್ ಆಯ್ತೋ ಅಥವಾ ಸ್ಟ್ರೇಟ್ ಹಾರಿಜಾಂಟಲಿ ಬಂದು ಹಿಟ್ ಆಯ್ತೋ? ಯಾವ ರೀತಿ ಬಂತದು? ದಟ್ ಇಸ್ ದ ಲೈನ್ ಆಫ್ ಆಕ್ಷನ್. ದಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ದೀಸ್ 4 ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ವು ಅಂತಂದ್ರೆ ಅದನ್ನ ಫೋರ್ಸ್ ಅಂತ ಹೇಳ್ತಾರೆ. ಮತ್ತೆ ಈ 4 ಕ್ಯಾರೆಕ್ಟರ್ಸ್ ನ ಇಟ್ಕೊಂಡು ನೆಕ್ಸ್ಟ್ ಬೇರೆ ಬೇರೆ ಪ್ರಾಪರ್ಟಿಗಳನ್ನು ನೋಡ್ಕೊಂಡು ಮತ್ತೆ ಫೋರ್ಸಸ್ ಅನ್ನ ಕ್ಲಾಸಿಫೈ ಮಾಡ್ಕೊಳ್ಬಹುದು. ಅಂಡರ್ಸ್ಟುಡ್? ದೆನ್ ಹಿಯರ್ ಇಟ್ ಕಮ್ಸ್ ಟೈಪ್ ಆಫ್ ಫೋರ್ಸಸ್ ಅಂತ. ಓಕೆ, ದ ಟೈಪ್ ಆಫ್ ಫೋರ್ಸಸ್ ಒಳಗಡೆ ನೀವು ಫಸ್ಟ್ ಏನ್ ಬರೀಬಹುದು ಅಂತಂದ್ರೆ ನಾರ್ಮಲ್ ಫೋರ್ಸ್ ಅಂತ ಬರೀತದೆ. ಟೈಪ್ ಆಫ್ ಫೋರ್ಸಸ್ ಅಲ್ಲಿ ನಾರ್ಮಲ್ ಫೋರ್ಸ್. ನಾರ್ಮಲ್ ಫೋರ್ಸಿಗೆ ಇನ್ನೊಂದು ಹೆಸರು ಹೇಳ್ಬೋದು ಡೈರೆಕ್ಟ್ ಫೋರ್ಸ್ ಅಂತ ಹೇಳಿ. ಡೈರೆಕ್ಟ್ ಫೋರ್ಸ್. ನಾರ್ಮಲ್ ಅಥವಾ ಡೈರೆಕ್ಟ್ ಫೋರ್ಸ್ ಅಂದ್ರೆ ಏನಂದ್ರೆ, ದಿಸ್ ಫೋರ್ಸ್ is acting exactly perpendicular to the face where it is acting. See, this is a face of the body and this force is acting perpendicular to that, therefore it is a normal force. Now if you consider a cylindrical body, this is normal force, this is normal force, this is normal force, this is normal force, this is normal force. Why? Because this force is applying at this point. If you take a tangent at that point, for this tangent this force is perpendicular, therefore this force is a normal force. ಓಕೆನಾ? ಇದಕ್ಕೆ ಇನ್ನೊಂದು ಹೆಸರು ಡೈರೆಕ್ಟ್ ಫೋರ್ಸ್ ಅಂತ ಕರಿಬಹುದು. ಇದು ಒಂದಾಯ್ತು. ಎರಡನೇದು ಬರ್ತದ ಲಾಂಗಿಟ್ಯೂಡಿನಲ್ ಫೋರ್ಸ್. ಲಾಂಗಿಟ್ಯೂಡಿನಲ್ ಫೋರ್ಸ್. ಲಾಂಗಿಟ್ಯೂಡಿನಲ್ ಫೋರ್ಸ್. ಲಾಂಗಿಟ್ಯೂಡಿನಲ್ ಫೋರ್ಸ್ ಅಂತಂದ್ರೆ that force is applied along the length of the body. If this is the body and which has a length, then this is a longitudinal force. ಓಕೆನಾ? ದೆನ್ FL ಅಂತ ಹೇಳ್ಬೋದು. ನೆಕ್ಸ್ಟ್ ಲ್ಯಾಟರಲ್ ಫೋರ್ಸ್ ಅಂತ ಬರ್ತದೆ. ಲ್ಯಾಟರಲ್ ಫೋರ್ಸ್ ಅಂದ್ರೆ we have a length of the body but this body perpendicular direction ಒಳಗಡೆ ಫೋರ್ಸ್ ಅಪ್ಲೈ ಮಾಡ್ತಿದ್ರೆ this is a lateral force. F lat. Then look at here, this longitudinal force and lateral force are applying perpendicular to the faces, therefore both are
direct forces. Both are direct forces. Next third one ಬರ್ತದ shear force. Shear force. This shear force ಅಂತಂದ್ರೆ it is applied parallel to the surface. Rubbing action ಅಂತ ಹೇಳ್ತಾರೆ ಇದಕ್ಕೆ. Shear ಅಂತಂದ್ರೆ shear ಅಂದ್ರೆ ಏನು? Rubbing ಅಂತ ಹೇಳಿ. Therefore it is applying parallel to the surface. Okay. When it is applying here, then opposition will also be there. Then this is called as a shear force. When you are applying here, then the opposition will also be there. That is called as shear force. Okay. Then e shear force the direction nodri. E arrow hingada. E arrow hingada. Then this is a applied shear force ಅಂತ ಹೇಳ್ಬೋದು. ಇದಕ್ಕೆ counteract ಅಂತ ಹೇಳ್ಬೋದು. ಇದು apply ಮಾಡಿದ್ದಕ್ಕೆ counteract ಆಗಿದೆ. Therefore you will find two different nature of shear force that I will explain later. Then ಇದಾದ್ಮೇಲೆ ಬರ್ತದೆ next ನಾಲ್ಕನೇದು tensile force ಅಂತ ಹೇಳಿ. Tensile force, that is a part of that is a type of normal force or longitudinal tensile irbodu, lateral kuda tensile irbodu. Means here this is trying to expand the body. The force are trying to expand the body, tensile force. The fifth one is compressive force. The forces are trying to contract the body. Those forces are compressive force. Then the sixth one ಬರ್ತದ ಈಗ ಫೋರ್ಸ್ ಗಳಿಗೆ ಇಷ್ಟ ತನಕ ಹೇಳಿದ ಎಲ್ಲಾ ಫೋರ್ಸ್ ಗಳ ಯೂನಿಟ್ ಏನಂತ ಕೇಳಿದ್ರೆ these all forces are the units are Newton. But now I am discussing about some other forces which are not measured in a Newton, but they can be considered as a force. ಅಂದ್ರೆ ಈಗ ಫೋರ್ಸ್ ಗೆ ನಾ ಬೇರೆ ಡೈಮೆನ್ಷನ್ ಕೊಡ್ತಾ ಇದ್ದೀನಿ. ಬೇರೆ ಡೈಮೆನ್ಷನ್ ಏನೀಗ? The dimension is just an agency, external agency. ಆ external agency ಪ್ರಕಾರ even the moment is also a force. ಬೇರೆ ಡೈಮೆನ್ಷನ್ ಕೊಡ್ತಾ ಇದ್ದೀನಿ ನೆನಪಿಟ್ಕೊಳ್ರಿ. Moment is also force. Couple is also force. Bending, flexure is also force. Bending force ಅಂತಾನೂ ಹೇಳ್ಬೋದು. Bending is also force. Next eccentric forces ಅಂತ ಬರ್ಬೋದು. ಈ ರೀತಿ you can give some other dimensions to the force. Right? Torsional force. Okay, ಅದು ಕೂಡ a force. Next coming to system of forces. System of forces ಅಂತಂದ್ರೆ ಈ ನಂಬರ್ ಆಫ್ ಫೋರ್ಸಸ್ ಗಳು ಸೇರಿ ಒಂದು ಸಿಸ್ಟಮ್ ಆಗ್ತದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಆಲ್ರೆಡಿ ಹೇಳಿದೆ, ಒಬ್ಬ ಹ್ಯೂಮನ್ ಬೀಯಿಂಗ್ ಅಂತಂದ್ರೆ ಏನು ಅಂತಂದ್ರೆ ಎರಡು ಕಾಲು, ಎರಡು ಕೈ, ಒಂದು ಮುಖ ಇರಬೇಕು, ಅಂದ್ರೆ ಅವನಿಗೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದೆ. ದೆನ್ ಐ ಹ್ಯಾವ್ ನಂಬರ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ದಿಸ್ ಇಸ್ ಅ ನಂಬರ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಐ ಹ್ಯಾವ್, ಅಂಡ್ ದೀಸ್ ಆಲ್ ಟುಗೆದರ್ ಐ ವಿಲ್ ಕಾಲ್ ದಿಸ್ ಆಸ್ ಅ ಸಿಸ್ಟಮ್ ಆಫ್ ಹ್ಯೂಮನ್ ಬೀಯಿಂಗ್. ಯಾವ ಸಿಸ್ಟಮ್ ಇರ್ಬೋದು? ಇದು ಒಂದು ಯಾವುದೋ ಈಗ ನೀವು ಕಮ್ಯುನಿಟಿ ಪ್ರಕಾರ ಹೇಳ್ಬೋದಂದ್ರೆ ಇದು ಒಂದು ಜನರಲ್ ಕಮ್ಯುನಿಟಿ, 3B ಕಮ್ಯುನಿಟಿ, ಆಮೇಲೆ 2A ಕಮ್ಯುನಿಟಿ, ಈ ರೀತಿ ನೀವು ಕಮ್ಯುನಿಟೀಸ್ ಹೆಸರು ಕೊಡ್ತೀರಿ ಬೈ ಕನ್ಸಿಡರಿಂಗ್ ಸಮ್ ಅದರ್ parameters. The same way, that number of forces acting on a body with a particular purpose, or a particular intention, or a particular response. For that we will call it the response ಅಂತ ಹೇಳ್ತೀವಿ. Response of the system of forces ಅಂತ. ಈ system of forces ಅಲ್ಲಿ first list ಮಾಡಿಬಿಡೋಣ, ಆಮೇಲೆ ಒಂದೊಂದೊಂದೊಂದು ಸ್ಟಡಿ ಮಾಡ್ತಾ ಹೋಗೋಣ. The first one is a linear system, linear force system, linear force system. ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಈ ಫೋರ್ಸ್ ಸಿಸ್ಟಮ್ಸ್ ಅಲ್ಲಿ ಏನ್ ಜಾಸ್ತಿ ಕೇಳಬಹುದು ಅಂದ್ರೆ ನಿಮಗೆ ಡೆಫಿನಿಷನ್ಸ್ ಕೇಳಂಗಿಲ್ಲ. ಬಿಕಾಸ್ ಅವು ಟರ್ಮ್ಸ್ ಹೆಸರೇನದ ಲೀನಿಯರ್ ಅಂದ ತಕ್ಷಣ ಅದನ್ನ ಓದಿದ ತಕ್ಷಣ ನಿಮ್ಗೆ ಅದು ಅರ್ಥ ಆಗ್ತದ. ದೇರ್ಫೋರ್ ದೇ ವಿಲ್ ನೆವರ್ ಆಸ್ಕ್ ದ ಡೆಫಿನಿಷನ್ ಆಫ್ ಫೋರ್ಸ್ ಸಿಸ್ಟಮ್. ದೇ ಡೆಫಿನೆಟ್ಲಿ ಆಸ್ಕ್ ಎಕ್ಸಾಂಪಲ್ಸ್ ಫಾರ್ ಈಚ್ ಅಂಡ್ ಎವ್ರಿ ಫೋರ್ಸ್ ಸಿಸ್ಟಮ್. ಈ ಎಲ್ಲಾ ಫೋರ್ಸ್ ಸಿಸ್ಟಮ್ಗೆ ಒಂದು ಎಕ್ಸಾಂಪಲ್ ಅನ್ನು ಅವ್ರು ಕೇಳ್ತಾರೆ. 4 ಎಕ್ಸಾಂಪಲ್ಸ್ ಕೊಡ್ತಾರ. ದೆನ್ ಔಟ್ ಆಫ್ ದೀಸ್ 4 ವಿಚ್ ವಿಲ್ ದಟ್ ರೆಪ್ರೆಸೆಂಟ್ಸ್ ಅ ಲೀನಿಯರ್ ಫೋರ್ಸ್ ಸಿಸ್ಟಮ್ ಅಂತೇಳಿ ಕೇಳ್ಬೋದು. That's why you should understand and evaluate the options, then you take the correct answer. Then linear force system ಅಂತಂದ್ರೆ the one body ಅದ ಅಂತ ತಿಳ್ಕೊಳ್ರಿ. ಆ ಬಾಡಿ ಒಂದು ಪರ್ಟಿಕ್ಯುಲರ್ ಲೈನ್ ಆಕ್ಸಿಸ್ ಅದ, ಆ ಆಕ್ಸಿಸ್ ಥ್ರೂ ಆ ಫೋರ್ಸಸ್ ಆಕ್ಟ್ ಆಗಿದಾವೆ. ನಂಬರ್ ಆಫ್ ಫೋರ್ಸಸ್ ಆರ್ ಆಕ್ಟಿಂಗ್ ಇನ್ ಒನ್ ಪರ್ಟಿಕ್ಯುಲರ್ ಲೈನ್. That's why the word here is line. Linear force system. All forces are acting in one line. ಬರೀ ಒಂದೇ ಡೈರೆಕ್ಷನ್ ಒಳಗಂತಲ್ಲ, ಈ ಕಡೆಗೂ ಫೋರ್ಸ್ ಕೂಡ ಫೋರ್ಸ್ ಅಪ್ಲೈ ಮಾಡಿರ್ಬೋದು. Then the example is in a fair. ಫೇರ್ ಅಂದ್ರೆ ಏನು? ಜಾತ್ರಿ. ಆ ಜಾತ್ರಿ ಒಳಗಡೆ ಯು ವಿಲ್ ಪುಲ್ ದ ರೋಪ್, ಆಲ್ ಪರ್ಸನ್ ಪುಲ್ ದ ರೋಪ್. ದಿಸ್ ಇಸ್ ಅ ಲೀನಿಯರ್ ಫೋರ್ಸ್ ಸಿಸ್ಟಮ್. ದೆನ್ ಅನದರ್ ಏನಂತಂದ್ರೆ ಒಂದು ಯು ಆರ್ ಹ್ಯಾಂಗಿಂಗ್ ಒನ್ ರೋಪ್ ಅಂಡ್ ವೇರ್ ಯು ಹ್ಯಾವ್ ಮೇಡ್ ನಾಟ್ಸ್ ಅಂಡ್ ಯು ಆರ್ ಹ್ಯಾಂಗಿಂಗ್ ಸಮ್ ವೇಟ್ಸ್ ಟು ದಟ್ ಒನ್. ದೆನ್ ದಿಸ್ ಇಸ್ ಅ ಲೀನಿಯರ್ ಫೋರ್ಸ್ ಸಿಸ್ಟಮ್. ಅರ್ಥಾಯ್ತಾ? ದೆನ್ ದಿಸ್ ಇಸ್ ಆಲ್ ಲೀನಿಯರ್ ಫೋರ್ಸ್ ಸಿಸ್ಟಮ್. ಐ ವಿಲ್ ಎಕ್ಸ್ಪ್ಲೈನ್ ದ ಸಿಸ್ಟಮ್ ಆಫ್ ಫೋರ್ಸಸ್ ಇನ್ ವಿತ್ ಅ ಬಾಕ್ಸ್ ಹಿಯರ್. ಈಗ directly I will explain the four force systems. Let us consider here, I will write here concurrent, and ಇಲ್ಲಿ non-concurrent. Right? Then here we'll write coplanar, and here we'll write non-coplanar. Now even ultanu ಬರಿಬಹುದು ನೀವು. concurrent ಇಲ್ಲಿ, coplanar ಇಲ್ಲಿ ಈ ಟೈಪ್ ಮಾಡ್ಕೋಬಹುದು. But now this box what it says, concurrent coplanar. This is concurrent ada and coplanar ada.
ಕೋಪ್ಲೇನ್ ಅಂದ್ರೆ ಇದು ಏನಿದು ಕೋಪ್ಲೇನಾರ್ ಅದ ಬಟ್ ನಾನ್ ಕಾನ್ಕರೆಂಟ್ ಅದ ಹೌದಾ ಕೋಪ್ಲೇನಾರ್ ಅದ ಕೋಪ್ಲೇನಾರ್ ನಾನ್ ಕಾನ್ಕರೆಂಟ್ ಹೌದಾ ದೆನ್ ಇಲ್ಲಿ ಬಂದಾಗ ಏನಾಗ್ತದ ನಾನ್ ಕೋಪ್ಲೇನರ್ ಅದ ಬಟ್ ಕಾನ್ಕರೆಂಟ್ ಅದ ನಾನ್ ಕೋಪ್ಲೇನಾರ್ ಮತ್ತೆ ಕಾನ್ಕರೆಂಟ್ ಅದ ನೆಕ್ಸ್ಟ್ ನಾನ್ ಕೋಪ್ಲೇನಾರ್ ನಾನ್ ಕಾನ್ಕರೆಂಟ್ ಎರಡು ನಾನ್ ಕೋಪ್ಲೇನಾರ್ ನಾನ್ ಕಾನ್ಕರೆಂಟ್ ರೈಟ್ ಎರಡು ನಾನ್ ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದಿಸ್ ಒನ್ ಕರೆಂಟ್ ಅಂತಂದ್ರೆ ಏನು ಫ್ಲೋ ಕರೆಂಟ್ ಅಂದ್ರೆ ಏನು ಫ್ಲೋ ಕಾನ್ಕರೆಂಟ್ ಅಂತಂದ್ರೆ ಏನು ಕಾನ್ಕರೆಂಟ್ ಅಂದ್ರೆ ದ ಫ್ಲೋ ಈಸ್ ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ಈಗ ಇದು ಫ್ಲೋ ಇದು ರೈಟ್ ಕಾನ್ಕರೆಂಟ್ ಫ್ಲೋ ಅಂದ್ರೆ all are moving at one point ಅಂತ that is a non concurrent concurrent then non concurrent ಅಂತಂದ್ರೆ then they are not moving in a particular direction particular point ಈ ಟೈಪ್ ಇದು concurrent ಗೆ ಇನ್ನೊಂದು ಎಕ್ಸಾಂಪಲ್ ಅಂತಂದ್ರೆ opposite to the same thing but they are all emerging from one point this is also concurrent but here you don't have any concurrent system ಇವೆರಡು ಏನಿದು concurrent current is a flow concurrent is a flow from one point or from to one point that is a concurrent then planar antandre enu planar antandre the flow the forces are on one plane anta okay planar andre plane coplanar antandre all forces are on one plane okay they are on one plane right then non coplanar antandre they are not on one plane some force may be few force may be on the plane and few force may be perpendicular to the plane ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಕ್ಕೆ ಬರಂಗಿಲ್ಲ ಲೆಟ್ ಅಸ್ ಕನ್ಸಿಡರ್ ಐ ವಿಲ್ ಪುಟ್ ಅ ಡಾಟ್ಸ್ ವಾಟ್ ದೀಸ್ ಡಾಟ್ಸ್ ಇಂಡಿಕೇಟ್ಸ್ ಅಂದ್ರೆ ದೀಸ್ ಆರ್ ಆಲ್ ಪರ್ಪೆಂಡಿಕ್ಯುಲರ್ ಫೋರ್ಸಸ್ ಐದರ್ ಫ್ರಮ್ ಫ್ರಂಟ್ ಆರ್ ಫ್ರಮ್ ಬ್ಯಾಕ್ ದೀಸ್ ಫೋರ್ಸಸ್ ಆರ್ perpendicular or inclined forces like that this is a non coplanar considering this then we have a four types the first one is a concurrent and coplanar antandre all forces are acting at one point and all forces are in a same plane best example for this one is all cylinder problems ಗೊತ್ತಲ್ಲ ಈ ರೀತಿ ಸಿಲಿಂಡರ್ ಹಾಕಿರಬಹುದು ಅಥವಾ ಇಲ್ಲೊಂದು ಸಿಲಿಂಡರ್ ಹಾಕಿರಬಹುದು ಅಥವಾ ರೋಪ್ ಪ್ರಾಬ್ಲಮ್ಸ್ ಈ ರೀತಿ ರೋಪ್ಸ್ ಗಳನ್ನು ಹಾಕಿ ಸ್ಟಡಿ ಮಾಡಿರ್ತಾರಲ್ಲ ಈ ರೋಪ್ ಪ್ರಾಬ್ಲಮ್ಸ್ ಇರಬಹುದು ಇವೆಲ್ಲ ಏನು ಇಂಡಿಕೇಟ್ ಮಾಡ್ತವೆ ಅಂದ್ರೆ ಕಾನ್ಕರೆಂಟ್ ಕೋಪ್ಲೇನಾರ್ ಫೋರ್ಸಸ್ ಅನ್ನು ಇಂಡಿಕೇಟ್ ಮಾಡ್ತವೆ ಅಂಡರ್ಸ್ಟುಡ್ ನೆಕ್ಸ್ಟ್ ಕೋಪ್ಲೇನಾರ್ ಅದ ಅಂದ್ರೆ all forces are in one plane but they are not acting at one point coplanar ada but non concurrent ada best example is your beam where all forces are in one plane but they are not meeting at one point idu hinga untada idu hinga untada idu mele untada therefore they are not meeting at one point therefore coplanar but non concurrent next non coplanar and non concurrent non coplanar and concurrent non coplanar andre they are not in one plane but they are all meeting at one point earth gravitation enaitala earth gravitation is a non coplanar and concurrent because earth ಒಳಗಡೆ ಆಫ್ರಿಕಾದ ಒಳಗಿದ್ದವನಿಗೂ ಕೂಡ ಈ ಡೈರೆಕ್ಷನ್ ಒಳಗಡೆ ಗ್ರಾವಿಟಿ ಅದ ಈ ಕಡೆ ಅಮೆರಿಕದ ಒಳಗಿದ್ದವನಿಗೂ ಗ್ರಾವಿಟಿ ಅದ ಈ ಕಡೆ ಮತ್ತು ಪರ್ಪೆಂಡಿಕ್ಯುಲರ್ ಎಲ್ಲಾ ಕಡೆಯಿಂದನೂ ಅಂದ್ರೆ 3 ಡೈಮೆನ್ಷನಲ್ ಅಲ್ಲಿ ಫೋರ್ಸ್ ಹಾಕಿದ್ರೆ ಅವೆಲ್ಲವೂ ಕೂಡ ಸೆಂಟರ್ ಆಫ್ ದ ಅರ್ತ್ ಗೆ ಡೈರೆಕ್ಟ್ ಮಾಡುತ್ತೆ therefore ಒಂದು ಸೆಕೆಂಡ್ ಥಿಂಗ್ ಅಂದ್ರೆ when you immerse a round ball ಅಥವಾ sphere in the water then all forces the pressure the water forces will be in this direction and all meet at one point that is your non coplanar and concurrent then non concurrent non coplanar it is just other than these all examples whatever that is there they are all non coplanar non concurrent best example andre massive foundation with earthquake loads and with column loads with bearing loads and some expansion contraction these are all things friction there are so many forces athwa consider the dam body cross section of the dam water force is there and top forces are there bottom force this sliding force in any direction in perpendicular direction also okay then this is a non concurrent non coplanar force system then very important thing about this one okay ಈಗ coming to the exam point of view ನಿಮಗೆ ಸಿಸ್ಟಮ್ ಆಫ್ ಫೋರ್ಸಸ್ ಅಲ್ಲಿ ಏನು ಕೇಳಬಹುದು ಅಂತ ಹೇಳಿದ್ರೆ ಎಕ್ಸಾಂಪಲ್ಸ್ ಕಾನ್ಕರೆಂಟ್ ಫೋರ್ಸ್ ಸಿಸ್ಟಮ್ ಅಂತ ಬರೀತಾರೆ ಅದಕ್ಕೆ ಎಕ್ಸಾಂಪಲ್ಸ್ ಯಾವುದು ಅಥವಾ ಒಂದು ಎಕ್ಸಾಂಪಲ್ ಕೊಡ್ತಾರೆ ಗ್ರಾವಿಟೇಷನಲ್ ಅರ್ತ್ ಈಸ್ ವಿಚ್ ಆಫ್ ದ ಕಮ್ಸ್ ಅಂಡರ್ ವಿಚ್ ಫೋರ್ಸ್ ಸಿಸ್ಟಮ್ ಅಥವಾ ದ ಬಾಲ್ ಇಮರ್ಸ್ಡ್ ಇನ್ ದ ವಾಟರ್ ಈಸ್ ವಿಚ್ ಫಾರ್ಮ್ ಆಫ್ ಫೋರ್ಸ್ ಅಥವಾ ದ ಕ್ರೇನ್ ಈಸ್ ಪುಲ್ಲಿಂಗ್ ದ some vehicle and there are so many strings attached to the crane and that is that pulling the vehicle anta helbodu then which system of forces is there athwa simply supported beam carrying so many loads on one plane is which type of force system anta kelbodu ee ರೀತಿ ನಿಮಗೆ ನಾಲ್ಕು ಆಪ್ಷನ್ಸ್ ಗಳನ್ನು ಕೊಡಬಹುದು ಅಥವಾ ಹಿಂಗೂ ಕೇಳಬಹುದು
which of the following is an example for concurrent coplanar force system? 4 option ಕೊಡ್ಬೋದು, right? This is one important. Then the second one is very important about this force system is question ಕೇಳೋದು ಯಾವುದಂದ್ರೆ ಇದು resultant ಮತ್ತು equilibrium equation of force system. Now let us consider the first one. The first one is a linear force system. The body is here, then the resultant means what? All the forces acting in one direction must be equal to all the forces acting in other direction. Then I can say that the linear force system is in equilibrium. Then equilibrium conditions ಎಷ್ಟು ಬೇಕಂತಂದ್ರೆ Fx equal to 0 means it should not move in one direction, that is the x direction. Then how many equilibrium equations are required to satisfy? Is a question. ಇದು ನಿಮಗೆ ಕೇಳ್ತಾರೆ ಕ್ವಶನ್ ಅಂತ. How many equilibrium equations are required to satisfy linear force system? One equation is required to satisfy. Understood? Next, second one is coplanar concurrent. Coplanar concurrent force system ಅಲ್ಲಿ ಈಗ ಒಂದು ಬಾಡಿ ಅದ ಅಂತಂದ್ರೆ all forces are acting at one point means definitely this body will not move from that point. ಇಲ್ಲೇ ಇದಂದ್ರೆ ಎಲ್ಲಾ ಫೋರ್ಸ್ ಅಲ್ಲೇ ಆಗ್ತದೆ ಅಂದ್ರೆ ಆ ಪಾಯಿಂಟ್ ಬಿಟ್ಟು ಅದು ಬೇರೆ ಕಡೆ ಮೂವ್ ಆಗಲ್ಲ ಅಂತಂದ್ರೆ ಅದರ ಅರ್ಥ ನಾವು ಅದನ್ನ ಹೆಂಗ್ ಪ್ರೂವ್ ಮಾಡ್ಬೇಕು ಈಗ? ದೆನ್ all the forces acting in x direction must be equal to 0 and all the forces acting in y direction equal to 0. ಇವೆರಡು ಪ್ರೂವ್ ಮಾಡಿದ್ರೆ ಸಾಕು, ಅದು ರೊಟೇಟ್ ಆಗಂಗಿಲ್ಲ, ಹೌದಾ? ಸರಿ. coplanar force system, then all the forces are converging at one point and this body will never rotate. This you should understand. coplanar concurrent force ಅಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಬರಬೇಕು will never rotate ಅಂತ ಬರದ ತಕ್ಷಣ ನೀವು ಇಲ್ಲಿ summation of mx ಇರಬಹುದು, summation of my ಇರಬಹುದು, summation of mz ಇರಬಹುದು. ಈ ಮೂರು ಈಕ್ವೇಷನ್ ಬರಂಗಿಲ್ಲ ಅಂದಮೇಲೆ summation of x, summation of y, summation of z ಮೂರು ಈಕ್ವೇಷನ್ಸ್ ನ ನೀವು ಬರಿಬಹುದು. ಬಟ್ ಈ ಎಲ್ಲಾ ಫೋರ್ಸಸ್ ಒಂದು ಪ್ಲೇನ್ ಅಲ್ಲಿ ಇದೆ ಅಂದಿದ್ದಕ್ಕೋಸ್ಕರ ಈ z ಕೂಡ ಬರಂಗಿಲ್ಲ. then you have two conditions to prove it coplanar. Then here the answer is number of equations required to prove the coplanar concurrent force system in equilibrium andre 2. Understood? Then third one is coplanar ada but non concurrent ada. ಹಾಗಾದ್ರೆ ಫಸ್ಟ್ ಆರ್ ಬರೆದು ನೋಡೋಣ. ಫಸ್ಟ್ Fx equal to 0, Fy equal to 0, Fz equal to 0, then Mx equal to 0, My equal to 0, Mz equal to 0. ಆರ್ ಕಂಡೀಷನ್ಸ್ ಬರೆಯೋಣ. ಇಲ್ಲಿ ಕೋಪ್ಲೇನಾರ್ ಅಂದಿರೋದ್ರಿಂದ ಆಲ್ ಫೋರ್ಸಸ್ ಆರ್ ಆನ್ ಒನ್ ಪ್ಲೇನ್, therefore there are no forces perpendicular to the plane, therefore no need to prove Fz equal to 0. ಒಂದು ಹೋಯ್ತು, ಅರ್ಥ? then all forces are not acting at one point, non concurrent ಇರೋದ್ರಿಂದ not acting at one point means this body will definitely rotate, then rotate ಆಗಬಾರದು ಅನ್ನೋದಕ್ಕೋಸ್ಕರ ನಿಮಗೆ ಮೊಮೆಂಟ್ಸ್ ಗಳನ್ನು ಕನ್ಸಿಡರ್ ಮಾಡಲೇಬೇಕು. Now moment ಯಾವ ಡೈರೆಕ್ಷನ್ ಒಳಗಡೆ? see this dot indicates the perpendicular force and it can rotate in this direction or it can rotate in this direction. ಎರಡೇ ಆಪ್ಷನ್ ಅದ. away from the plane ಅಂತೂ ಇದು rotate ಆಗಂಗಿಲ್ಲ ಅಂದ್ರೆ then mx and my these two are cancelled, then mz is a possibility. Therefore the answer, number of equations required to prove coplanar non concurrent force systems are 3 ಅಂತೇಳಿ. ಇಲ್ಲಿ ಮತ್ತೆ ಇನ್ನೊಂದು ಕ್ವಶನ್ಸ್ ಕೇಳಬಹುದು, ಏನಂತಂದ್ರೆ ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕು. 2 translation force and 1 rotational condition, 2 translational conditions and 1 rotational conditions, ಈ ರೀತಿ 3 conditions are required. ಇದನ್ನು ಕೂಡ ನೀವು ನೆನಪಿಟ್ಕೊಳ್ಳಬೇಕು. ನೆಕ್ಸ್ಟ್ the fourth one comes non coplanar and concurrent ಅಂತ. ಓಕೆನಾ? ನೆಕ್ಸ್ಟ್ ಅಗೇನ್ ಐ ವಿಲ್ ರೈಟ್ Fx equal to 0, Fy equal to 0, Fz equal to 0, then Mx equal to 0, My equal to 0, Mz equal to 0. Now look at here, concurrent ಅಂದ್ರೆ ಎಲ್ಲಾ ಫೋರ್ಸಸ್ ಗಳು ಕೂಡ ಒಂದೇ ಪಾಯಿಂಟ್ ಅಲ್ಲಿ ಬಂದು ಆಕ್ಟ್ ಆಗ್ತಿದೆ ಅಂದಮೇಲೆ ಈ ಪಾಯಿಂಟ್ will never rotate. ಈ ಪಾಯಿಂಟ್ ರೊಟೇಟ್ ಆಗದೇ ಇಲ್ಲ ಅಂತಂದ್ರೆ ಅದ್ರ ಮೊಮೆಂಟ್ ಅನ್ನು ಪ್ರೂವ್ ಮಾಡೋ ಅವಶ್ಯಕತೆನೇ ಇಲ್ಲ, ಮುಗೀತು. ಇವು ಮೂರು ಕ್ಯಾನ್ಸಲ್ ಆಗುತ್ತೆ. ದೆನ್ ನಾನ್ ಕೋಪ್ಲೇನರ್ ಅಂತಂದ್ರೆ ದೇರ್ ಆರ್ ಸಮ್ ಫೋರ್ಸಸ್ ವಿಚ್ ಆರ್ ನಾಟ್ ಆನ್ ದ ಪ್ಲೇನ್, ಅಂದ್ರೆ ಇವನ್ z force is also present. Fx required, Fy required and Fz required. Therefore this is 3. Now very interesting is coplanar non concurrent force system, non coplanar concurrent force system. ಇಲ್ಲೂ 3 ಬೇಕು, but the nature is different. ಇಲ್ಲಿ 2 translation force, 1 rotational force. ಇಲ್ಲಿ 3 translation force are required, 0 rotational force are required. This is very important. Then the last one, fifth one is non concurrent
and non-coplanar. ನಾನ್ ಕಾನ್ಕರೆಂಟ್ ಅದ, ನಾನ್ ಕೋಪ್ಲೇನರ್ ಅದ. ಇಲ್ಲಿ ನಿಮಗೆ ಎಷ್ಟು ಫೋರ್ಸ್ ಬೇಕಂದ್ರೆ ಫಸ್ಟ್ ಮತ್ತೆ ಎಲ್ಲ ಬರೀತೀನಿ. ಎಫ್ ಎಕ್ಸ್ ಇಕ್ವಲ್ ಟು 0, ಎಫ್ ವೈ ಇಕ್ವಲ್ ಟು 0, ಎಫ್ ಜೆಡ್ ಇಕ್ವಲ್ ಟು 0, ಎಮ್ ಎಕ್ಸ್ ಇಕ್ವಲ್ ಟು 0, ಎಮ್ ವೈ ಇಕ್ವಲ್ ಟು 0 ಅಂಡ್ ಎಮ್ ಜೆಡ್ ಇಕ್ವಲ್ ಟು 0. ಓಕೆ, ನಾನ್ ಕಾನ್ಕರೆಂಟ್ ಐತಿ ಅಂತಂದ್ರೆ ಆಲ್ ಪಾಯಿಂಟ್ಸ್ ಆರ್ ನಾಟ್ ಮೀಟಿಂಗ್ ಎಟ್ ಒನ್ ಪಾಯಿಂಟ್ ಅಂದ್ರೆ ದಿಸ್ ಬಾಡಿ ವಿಲ್ ಡೆಫಿನೆಟ್ಲಿ ರೊಟೇಟ್ ಅಂದ್ರೆ ಅದು ರೊಟೇಟ್ ಆಗಬಾರ್ದು ಅಂದ್ರೆ ನೀವು ಎಮ್ ಎಕ್ಸ್ ಇಕ್ವಲ್ ಟು 0, ಎಮ್ ವೈ ಇಕ್ವಲ್ ಟು 0, ಎಮ್ ಜೆಡ್ ಇಕ್ವಲ್ ಟು 0. These three conditions you have to consider. Non-coplanar ಅಂತಂದ್ರೆ there are some forces even perpendicular to the plane also exist. Therefore, fx equal to 0, fy equal to 0, fz equal to 0 is required. Total 6 force equations are required. That is non-coplanar, non-concurrent force system. To prove it is in equilibrium, we want 6 conditions. That is 3 translations and 3 rotations. ಈ 5ರಲ್ಲಿ ನಿಮಗೆ ಡೆಫಿನೆಟ್ಲಿ ಒಂದು ಕ್ವಶನ್ಸ್ ನ ಅವ್ರು ಕೇಳಲೇಬಹುದು ಅಂತ ನನಗೆ ಅನ್ಸುತ್ತಾ. Therefore, you discuss among them. Now coming to the syllabus, ಇವತ್ತು ಇಷ್ಟು ಸಾಕು. ಬಟ್ ಸಿಲೆಬಸ್ ನೋಡೋಣ ಏನೇನು ಕವರ್ ಮಾಡಿದೆ ಅಂತೇಳಿ. Now look at here, the fundamentals of force systems. Yes, very interesting. ಏನೇನು ಕೇಳಬಹುದು ಇದರಲ್ಲಿ? ಎಕ್ಸಾಂಪಲ್ಸ್ ಆಫ್ ಈಚ್ ಫೋರ್ಸ್ ಸಿಸ್ಟಮ್ಸ್ ನೆನ್ಪಿಟ್ಕೊಡ್ರಿ. ಈಕ್ವಿಲಿಬ್ರಿಯಂ ಕಂಡೀಷನ್ಸ್ ಆಫ್ ಈಚ್ ಫೋರ್ಸ್ ಸಿಸ್ಟಮ್ ನೆನ್ಪಿಟ್ಕೊಡ್ರಿ. ಆಮೇಲೆ ರೊಟೇಷನಲ್ ಅಂಡ್ ಟ್ರಾನ್ಸ್ಲೇಷನಲ್ ಸಿಸ್ಟಮ್ ಆಫ್ ಈಕ್ವಿಲಿಬ್ರಿಯಂ ಕಂಡೀಷನ್ಸ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ಕಾನ್ಸೆಪ್ಟ್ ಆಫ್ ರಿಜಿಡ್ ಬಾಡಿ, ಜಸ್ಟ್ ಡೆಫಿನಿಷನ್. ಡಿಫಾರ್ಮೇಬಲ್ ಬಾಡೀಸ್, ಹೌ ಮೆನಿ ಟೈಪ್ಸ್ ಆಫ್ ಡಿಫಾರ್ಮೇಬಲ್ ಬಾಡೀಸ್ ಆರ್ ದೇರ್, ಎಲಾಸ್ಟಿಕ್, ಪ್ಲಾಸ್ಟಿಕ್, ಎಲಾಸ್ಟೋಪ್ಲಾಸ್ಟಿಕ್ಸ್ ಅಂಡ್ ಆಲ್ ದಟ್ ಯು ಕ್ಯಾನ್ ರಿಮೆಂಬರ್. ಫ್ರೀ ಬಾಡಿ ಡಯಾಗ್ರಾಮ್ ಅಂತ ಬರೆದಿದ್ದಾರೆ. ಫ್ರೀ ಬಾಡಿ ಡಯಾಗ್ರಾಮ್ಸ್ ಅಷ್ಟು ಈಸಿ ಕ್ವಶನ್ಸ್ ಅದರಲ್ಲಿ ಕೇಳೋ ಅವಶ್ಯಕತೆ ಇಲ್ಲ. Okay, because you have completed 4 years of engineering and one body ಕೊಟ್ಟು ನಿಮಗೆ ಫ್ರೀ ಬಾಡಿ ಡಯಾಗ್ರಾಮ್ ಹಾಕಕ್ಕೆ ಬರಲಿಲ್ಲ ಅಂತಂದ್ರೆ that is meaningless. That's why I will not cover this free body system. ನಿಮಗೆ if at all ಬೇಕಿತ್ತಂದ್ರೆ when we cover the entire syllabus, then only you will come to know that how exactly free body diagram can be drawn. In this video we will stop till this much only. Then in the next video we will start centroid and moment of inertia of plane areas, so that I can complete engineering mechanics in 2 videos. Thank you.